ಪ್ರೀತಿಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತ. ಆತ್ಮೀಯರೇ, KS ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಇತಿಹಾಸದ ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆ ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ಇದು 16ನೆಯ ವಿಡಿಯೋ, 16ನೆಯ ಕ್ಲಾಸ್ ಇದು. ಓಕೆ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಮತ್ತೊಂದಿಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಜೊತೆಗೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಎಲ್ಲ ಚಾನಲ್ ನೋಟಿಫಿಕೇಷನ್ಗಳನ್ನು ಪಡೆಯಲು ನಿಮಗೆ ಅನುಕೂಲ ಆಗ್ತದೆ. ಆತ್ಮೀಯರೇ, ನೀವೆಲ್ಲ ಈಗಾಗಲೇ KS ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಅಂಶ ನೆನಪಿರಲಿ ನಿಮಗೆಲ್ರಿಗೂ, ನಾನಿಲ್ಲಿ KS ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇರ್ಬೋದು, ಆದರೆ ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನೋ ಇವು ಅಂಶಗಳು ಅಥವಾ ಪ್ರಶ್ನೆಗಳು KS ಆಗಿರ್ಬೋದು, FDA, SDA, PC, PSI ಇನ್ನುಳಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತದೆ. ಅದು ನೆನ್ಪಿಟ್ಕೊಳ್ಬೇಕು ನೀವೆಲ್ಲರೂ ಸಹಿತ. ಓಕೆ, ನಾವೀಗ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಈಗ ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಇದೆ. A, ಕೋಮುವಾದಿಗಳಿಗೆ ಮನ್ನಣೆ. B, ಸೈಮನ್ ಆಯೋಗ. C, ಪ್ರಥಮ ದುಂಡು ಮೇಜಿನ ಸಮ್ಮೇಳನ. D, ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಓಕೆ, ನಾವೀಗ ವಿವರಣೆಯನ್ನ ನೋಡೋಣ. ಮೊದಲನೆಯ ಪ್ರಶ್ನೆ ಇದೆ. ಓಕೆ, ಇಲ್ಲಿ ಕೊಟ್ಟಂಥ 4 ಘಟನೆಗಳು, ಆ 4 ಘಟನೆಗಳು ಒಂದು ಕಡೆಗಿರಲಿ, ನಾನು ಒಂದಿಷ್ಟು ಅಂಶಗಳನ್ನು ಇಲ್ಲಿ ಬರೀತೇನೆ. ಓಕೆ, ಯಾವ ಅಂಶಗಳು ಅನ್ನೋದನ್ನು ನೋಡೋಣ. ಮೊದಲನೇದು ಕಾನೂನು ಭಂಗ ಚಳುವಳಿ ಅಂತೇಳಿ, ಕಾನೂನು ಭಂಗ ಚಳುವಳಿ ಅಂತ ನಡೀತದೆ. ಇದು 1930ನಲ್ಲಿ ಆರಂಭವಾಗಿರ್ತದೆ, ಮಾರ್ಚ್ನಲ್ಲಿ. ಕಾನೂನು ಭಂಗ ಚಳುವಳಿ 1930 ಮಾರ್ಚ್ನಲ್ಲಿ ಆರಂಭವಾಗಿತ್ತು. ಇದಾದ ನಂತರ ಮುಖ್ಯವಾದದ್ದು ಫಸ್ಟ್ RTC, ಒಂದಿಷ್ಟು ಘಟನೆಗಳು ಸೀರಿಯಲ್ ವೈಸ್ ಕಾಲಾನುಕ್ರಮಣಿಕೆಯಲ್ಲಿ. ಫಸ್ಟ್ RTC ಪ್ರಥಮ ದುಂಡು ಮೇಜಿನ ಸಮ್ಮೇಳನ, ಇದು 1930 ನವೆಂಬರ್ನಲ್ಲಿ ಆರಂಭವಾಗಿ ಜನವರಿವರೆಗೆ ನಡೆದಿದೆ. 1931 ಜನವರಿವರೆಗೆ ಈ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೀತದೆ. ಈ ಪ್ರಥಮ ದುಂಡು ಮೇಜಿನ ಸಮ್ಮೇಳನವು ನಡೆದ ನಂತರ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ನಡೀತದೆ. ಗಾಂಧಿ ಇರ್ವಿನ್ ಒಪ್ಪಂದ ಅಂತ ನಡೀತದ. ಈ ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 5 ನಡೀತದೆ. ಓಕೆ, 1931 ಮಾರ್ಚ್ 5 ಗಾಂಧಿ ಇರ್ವಿನ್ ಒಪ್ಪಂದ ಅಂತ ನಡೀತದೆ. ಇದಾದ ನಂತರ ಸೆಕೆಂಡ್ RTC, ಎರಡನೆಯ ದುಂಡು ಮೇಜಿನ ಸಮ್ಮೇಳನ, ಇದು 1931 ನಡೆದದ್ದು. ಇನ್ನು ಇದಾದ ನಂತರ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂಥ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥ ವ್ಯಕ್ತಿ ದಲಿತ ಸಮುದಾಯಗಳಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ನೀಡುವ ಸಲುವಾಗಿ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಅದನ್ನು ನಾವು ಕಮ್ಯುನಲ್ ಅವಾರ್ಡ್, ಕೋಮುವಾದದ ತೀರ್ಪು, ಮತೀಯವಾದದ ಕೊಡುಗೆ ಅಂತ ಕರಿತೀವಿ. ಕೋಮುವಾದದ ತೀರ್ಪು, ಇದು ಎರಡನೇ ದುಂಡು ಮೇಜಿನ ಸಮ್ಮೇಳನದ ನಂತರ ಕೋಮುವಾದದ ತೀರ್ಪು ಅಂತೇಳಿ. ಇದು 1932 ಆಗಸ್ಟ್ 16ಗೆ, ಇದು 1932 ಆಗಸ್ಟ್ 16ಗೆ. ಓಕೆ, ಇದಾದ ನಂತರ ಈ ಕೋಮುವಾದ ತೀರ್ಪನ್ನು ವಿರೋಧಿಸಿ ಗಾಂಧೀಜಿಯವರು ಪೂನಾದ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಕ್ಕಾಗಿ ಒಂದು ಒಪ್ಪಂದ ನಡೀತದೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ. ಅದನ್ನು ಪೂನಾ ಒಪ್ಪಂದ ಅಂತ ಕರೀತಾರೆ. ಪೂನಾ ಪ್ಯಾಕ್ಟ್ ಅಂತ ಕರೀತಾರೆ, ನಾಟ್ ಫ್ಯಾಕ್ಟ್, ಪೂನಾ ಪ್ಯಾಕ್ಟ್. ಇದು 1932 ಸೆಪ್ಟೆಂಬರ್ 24. ಓಕೆ, ಪೂನಾ ಒಪ್ಪಂದ, ಗಾಂಧಿ ಅಂಬೇಡ್ಕರ್ ಒಪ್ಪಂದ ಅಂತ ಸಹಿತ ನಾವು ಇದನ್ನು ಕರಿಬಹುದು. ಇದಾದ ನಂತರ ಇನ್ನೊಂದು ಮೂರನೇ ದುಂಡು ಮೇಜಿನ ಸಮ್ಮೇಳನ ಅಂತ ನಡೀತದೆ. ಮೂರನೇ ದುಂಡು ಮೇಜಿನ ಸಮ್ಮೇಳನ ನೋಡ್ರಿ, ಈ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಅವಾಗ ಕೇಳ್ತಿರ್ತಾರೆ, ನೆನ್ಪಿಟ್ಟುಕೊಳ್ಬೇಕು. ಇದು 1932 ಡಿಸೆಂಬರ್ ಅವಧಿಯಲ್ಲಿ ನಡೆದಂಥದ್ದು. ಈ ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಎಲ್ಲ ನಾಯಕರು ಚರ್ಚೆ ಮಾಡ್ತಾರೆ. ಸುಮಾರು 47 ಜನ ಭಾಗವಹಿಸಿದ್ರು. ಇವೆಲ್ಲದ್ರ ಬಗ್ಗೆ ಹೇಳಬೇಕಾದ್ರೆ ಬಹಳ ಅವಧಿ ಬೇಕು, ಅದನ್ನು ನೋಡೋಣ ಮುಂದೆ.
ಇಲ್ಲಿ ಎಲ್ಲ ನಾಯಕರು 47 ಜನ ಸೇರಿಕೊಂಡು ಚರ್ಚೆ ಮಾಡಿದರು. ಸೈಮನ್ ಆಯೋಗದ ವರದಿ, ಸೈಮನ್ ಆಯೋಗ ಬಂದದ್ದು 1928ನಲ್ಲಿ, ರಚನೆ ಆದದ್ದು 1927ನಲ್ಲಿ. ಸೈಮನ್ ಆಯೋಗದ ವರದಿ, ಆಮೇಲೆ ನೆಹರು ವರದಿ ಅಂತ ಬರ್ತದೆ 1928ನಲ್ಲಿ. ಆಮೇಲೆ ಈ ಗಾಂಧಿ ಇರ್ವಿನ್ ಒಪ್ಪಂದ, ಪೂನಾ ಒಪ್ಪಂದ, ಈ ಎಲ್ಲ ಅಂಶಗಳನ್ನು ಸೇರಿಸಿ ಒಂದು ಹೊಸ ಕಾಯ್ದೆಯನ್ನು ಸಿದ್ಧಪಡಿಸ್ತಾರೆ 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ. ಆವಾಗ ಸಿದ್ಧಪಡಿಸಲಾದಂಥ ಕಾಯ್ದೆ 1935ನಲ್ಲಿ ಜಾರಿಗೆ ಬರ್ತದೆ. ಅದನ್ನು ಭಾರತ ಸರ್ಕಾರದ ಕಾಯ್ದೆ 1935 ಅಂತ ಕರೀತಾರ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂತ. ಈ ಎಲ್ಲ ಘಟನೆಗಳು ನಿಮಗೆ ಸೀರಿಯಲ್ ಆಗಿ ಗೊತ್ತಿರಬೇಕಾಗ್ತದೆ. ಓಕೆ, ಇಲ್ಲಿ ಕೇಳಲಾದಂಥ ಪ್ರಶ್ನೆ ಏನು, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಕೇಳಿದರೆ. ಈಗ ನೀವು ಸ್ಕ್ರೀನ್ ಮೇಲೆ ಪ್ರಶ್ನೆಯನ್ನು ನೋಡ್ಬೋದು. ಏನು ಕೊಡಿದ್ದಾರೆ, ಕೋಮುವಾದಿಗಳಿಗೆ ಮನ್ನಣೆ ಅಂತಿದೆ. ಬಿ ಸೈಮನ್ ಆಯೋಗ ಅಂತಿದೆ. ಸಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಅಂತಿದೆ. ಡಿ ಗಾಂಧಿ ಇರ್ವಿನ್ ಒಪ್ಪಂದ ಅಂತಿದೆ. ಇವುಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದ್ರೆ ಸೈಮನ್ ಆಯೋಗ, ನೆನ್ಪಿಟ್ಟುಕೊಳ್ಬೇಕು. ಬಿ ಮೊದಲನೇದು ಸೈಮನ್ ಆಯೋಗ. ಇನ್ನು ಈ ಸೈಮನ್ ಆಯೋಗದ ನಂತರ ಇಲ್ಲಿ ಕೊಟ್ಟಂತರಲ್ಲಿ ನಂತರ ನಡೆದಂಥ ಘಟನೆ ಯಾವುದು ಅಂತ ಕೇಳಿದಾಗ ಮುಖ್ಯವಾದದ್ದು ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಅಂತ ನಡೀತದೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಅಂತ ನಡೀತದೆ. ಇನ್ನು ಇದಾದ ನಂತರ ಮುಖ್ಯವಾದ ಅಲ್ಲಿ ಕೊಟ್ಟವುಗಳಲ್ಲಿ ಯಾವುದು ಅಂತಂದ್ರೆ ಕೋಮುವಾದದ ತೀರ್ಪು ಅಂತ ಇದೆ, ಅಥವಾ ಕೋಮುವಾದಿಯ ಕೊಡುಗೆ ಅಂತಿದೆ, ಇದು ಎ. ಆಮೇಲೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ನಡೆದದ, BCAD ಅಂತ ನೀವು ಅದನ್ನು ಹೇಳಬೇಕಾಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಮೊದಲನೇದ್ದು ಬಿ, ಆಮೇಲೆ ಸಿ, ಆಮೇಲೆ ಎ, ಆಮೇಲೆ ಡಿ ಅಂತೇಳಿ ಈ ರೀತಿಯಾಗಿ ಇದನ್ನು ನೋಡಬೇಕಾಗ್ತದೆ. ಆತ್ಮೀಯ ವೀಕ್ಷಕರೇ, ಇದು ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ, ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ಬರೀರಿ ಅಂತಂದಾಗ ಈ ರೀತಿಯಾಗಿ ಘಟನೆಗಳು ನಡೆದಿರ್ತವೆ. ಓಕೆ, ನಾವೀಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಎಸ್, ಪ್ರಶ್ನೆ, ಯಾವ ವರ್ಷದ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು ಅಂತ ಪ್ರಶ್ನೆ. ಆಪ್ಷನ್ ಎ 1909, ಆಪ್ಷನ್ ಬಿ 1919, ಆಪ್ಷನ್ ಸಿ 1935, ಡಿ 1947 ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಪ್ರಶ್ನೆ, ಭಾರತದಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರೊವಿನ್ಸ್ಗಳಿಗೆ ಅಟಾನಮಸ್ ಒಂದು ಪವರನ್ನು, ಅಥಾರಿಟಿಯನ್ನು ಕೊಟ್ಟಿರತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಿದರೆ ನಿಮಗೆ ಉತ್ತರ ಗೊತ್ತಿದೆ. ಭಾಳ ಸಲ ಪ್ರಶ್ನೆ ಕೇಳಿದರೆ ಉತ್ತರನೂ ಸಹಿತ ಗೊತ್ತಿದೆ. ಇದು 1935ರ ಕಾಯ್ದೆ ಅಂತ, ಬಹಳ ಮುಖ್ಯವಾದ ಕಾಯ್ದೆ. ಈ ಕಾಯ್ದೆ ಬಗ್ಗೆ ಒಂದಿಷ್ಟು ಅಂಶ ನೋಡೋಣ. UPSCಯಿಂದ ಹಿಡಿದು PC ಎಕ್ಸಾಮ್ವರೆಗೂ ಸಹಿತ ಈ ಪ್ರಶ್ನೆ ಹೇಳಿದೆ. UPSCಯಿಂದ ಹಿಡಿದು PC ಎಕ್ಸಾಮ್ವರೆಗೂ ಸಹಿತ ಈ ಒಂದು ಕಾಯ್ದೆ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಅದನ್ನು ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಕಾಯ್ದೆಯ ಬಗ್ಗೆ ಸುಮಾರು ಒಂದು 7-8 ಅತಿ ಮುಖ್ಯವಾದ ಅಂಶಗಳನ್ನು ನೋಡೋಣ. 1935ರ ಭಾರತ ಸರ್ಕಾರದ ಕಾಯ್ದೆ. ಈ 1935ರ ಭಾರತ ಸರ್ಕಾರದ ಕಾಯ್ದೆ ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಯ್ದೆಯನ್ನು ಸಿದ್ಧಪಡಿಸಲಾಗಿತ್ತು. ಓಕೆ, ಈ ಕಾಯ್ದೆ ಆವಾಗ ಸಿದ್ಧಪಡಿಸಲಾಗಿದ್ರು. ಇದಕ್ಕೆ ಬ್ರಿಟನ್ ಸಂಸತ್ತಿನ ಅನುಮೋದನೆ ಸಿಕ್ಕಿದ್ದು 1935ನಲ್ಲಿ ಅನ್ನೋ ಕಾರಣಕ್ಕಾಗಿ ಇದನ್ನು 1935 ಆಕ್ಟ್ ಅಂತ ಕರೆದರು. ಈ ಕಾಯ್ದೆಯು ಬ್ರಿಟನ್ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಂಡಾಗ ಇದ್ದಂಥ ವೈಸ್ರಾಯ್ ಲಾರ್ಡ್ ವೆಲ್ಲಿಂಗ್ಡನ್ ಅಂತಿರ್ತಾನೆ, ಲಾರ್ಡ್ ವೆಲ್ಲಿಂಗ್ಡನ್. ಆಮೇಲೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಅಷ್ಟೂ ಕಾಯ್ದೆಗಳಲ್ಲಿ ಅತಿ ದೊಡ್ಡ ಕಾಯ್ದೆ ಯಾವುದು ಅಂತಂದ್ರೆ ಈ 1935ರ ಕಾಯ್ದೆ. ಈ ಕಾಯ್ದೆಯಲ್ಲಿ ಏನೇನು ಅಂಶಗಳಿದಾವೋ ಆ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ 80% ಅಂಶಗಳನ್ನು ಈ ಕಾಯ್ದೆಯಿಂದ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅನ್ನೋ ಕಾರಣಕ್ಕಾಗಿ ಈ 1935ರ ಕಾಯ್ದೆಯನ್ನು ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಈ ಕಾಯ್ದೆಯನ್ನು ಕರೀತಾರೆ. ನೆನಪಿಟ್ಟುಕೊಳ್ಬೇಕು, ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೆದರು. ಅದಲ್ಲದೆ ಈ ಕಾಯ್ದೆಯಲ್ಲಿ ಸುಮಾರು 321 ವಿಧಿಗಳಿವೆ. ನೆನಪಿರಲಿ, 321 ಆರ್ಟಿಕಲ್ಸನ್ನು ಹೊಂದಿರತಕ್ಕಂಥ ಒಂದು ಕಾಯ್ದೆ ಇದು ಭಾರತ ಸರ್ಕಾರದ ಕಾಯ್ದೆ 1935 ಅಂತೇಳಿ. ಆಮೇಲೆ ಈ ಕಾಯ್ದೆಯಲ್ಲಿ ಅನುಸೂಚಿಗಳು 13 ಅನುಸೂಚಿಗಳದಾವ. ಅದೆಲ್ಲ ಒಂದು ಕಡೆಗಿರಲಿ, ನಾವು ತಗೋದ್ಬೇಡುವಾಗ ನಮ್ಗೆ ಏನು ಬೇಕಾಗಿದೋ ಆ ಒಂದಿಷ್ಟು ಅಂಶಗಳು ನಾವು ನೋಡೋಣ. ಆಮೇಲೆ ಈ 1935ರ ಕಾಯ್ದೆಯಲ್ಲಿನ ಬಹುತೇಕ ಅಂಶಗಳೇನಿದ್ದೋ
ಅವೆಲ್ಲವೂ ಜಾರಿಗೆ ಬಂದದ್ದು ಯಾವಾಗ ಅಂದ್ರೆ 1937 ಏಪ್ರಿಲ್ನ 1ನೇ ತಾರೀಕಿಗೆ ಬಹುತೇಕ ಅಂಶಗಳು ಜಾರಿಗೆ ಬರ್ತವೆ. ಅದಲ್ಲದೆ ಈ ಕಾಯ್ದೆಯ ಜೊತೆಗೆ ಇನ್ನೊಂದು ಕಾಯ್ದೆಯು ಜಾರಿಗೆ ಬರ್ತದೆ, ಗವರ್ಮೆಂಟ್ ಆಫ್ ಬರ್ಮಾ ಆಕ್ಟ್ ಅಂತ ಕರಿತೀವಿ, 1935. ಅಂದರೆ ಬರ್ಮಾ ಸರ್ಕಾರದ ಕಾಯ್ದೆ 1935 ಅಂತ ಸಹಿತ ಜಾರಿಗೆ ಬರ್ತದೆ. ಈಗ ನಾವು ಒಂದೊಂದಾಗಿ ಈ ಕಾಯ್ದೆಯ ಅಂಶಗಳು ನೋಡ್ತಾ ಹೋಗೋಣ. ಈ ಕಾಯ್ದೆಯ ಮುಖ್ಯಾಂಶಗಳು, ಮುಖ್ಯಾಂಶಗಳು. ಮೊದಲನೇದೇನೆಂದರೆ, ನೀವು 1919 ಕಾಯ್ದೆಯನ್ನು ಸ್ವಲ್ಪ ಓದ್ರಿ. ಆ 1919 ಕಾಯ್ದೆಯಲ್ಲಿ ಭಾರತದಲ್ಲಿರುವ ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತರಲಾಗಿತ್ತು. ಇದರ ಅರ್ಥ ಏನು? ಭಾರತದಲ್ಲಿನ ಪ್ರಾಂತ್ಯಗಳಲ್ಲಿನ ಅರ್ಧ ಅಧಿಕಾರವು ಭಾರತೀಯರಿಗೆ, ಇನ್ನರ್ಧ ಅಧಿಕಾರ ಬ್ರಿಟಿಷರಿಗೆ ಅಂತ ಹೇಳಿದ್ರು. ಅಂದರೆ ಪ್ರಾಂತ್ಯಗಳು ದ್ವಿಪ್ರಭುತ್ವವನ್ನು ಜಾರಿಗೆ ತರಲಾಗಿತ್ತು. ಆದರೆ ಈ ಕಾಯ್ದೆ ಅಂದರೆ 1935 ಕಾಯ್ದೆ, ನಾವೀಗ ಎರಡನೇ ಪ್ರಶ್ನೆ ನೋಡ್ತಾ ಇದ್ವಿ. 1935 ಕಾಯ್ದೆ ಪ್ರಾಂತ್ಯಗಳಲ್ಲಿನ ದ್ವಿಪ್ರಭುತ್ವವನ್ನು ರದ್ದು ಮಾಡ್ತದೆ. ನೆನಪಿರಲಿ, ಪ್ರಾಂತ್ಯಗಳಲ್ಲಿನ ದ್ವಿಪ್ರಭುತ್ವವನ್ನು ರದ್ದು ಮಾಡಿದಂಥ ಕಾಯ್ದೆ ಇದು. ಯಾವ ಕಾಯ್ದೆ? 1935 ಕಾಯ್ದೆ. ಇದು ಮೊದಲನೇ ಅಂಶ. ಎರಡನೆಯದ್ದು, ಪ್ರಾಂತ್ಯಗಳಲ್ಲಿನ ದ್ವಿಪ್ರಭುತ್ವ ಅಂದ್ರೆ ಅರ್ಧ ಅಧಿಕಾರ ಭಾರತೀಯರಿಗೆ, ಇನ್ನರ್ಧ ಅಧಿಕಾರ ಬ್ರಿಟಿಷರಿಗಿತ್ತು. ಈ ಕಾಯ್ದೆ ರದ್ದು ಮಾಡಿತು. ಅಂದರೆ ಪ್ರಾಂತ್ಯಗಳ ಸಂಪೂರ್ಣ ಸ್ವಾಯತ್ತತೆಯನ್ನು ಭಾರತೀಯರಿಗೆ ಕೊಡಲಾಯಿತು. ಅಂದ್ರೆ ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರವನ್ನು ಭಾರತೀಯರಿಗೆ ಕೊಡಲಾಯಿತು. ಆದರೆ ಕೇಂದ್ರದಲ್ಲಿನ ಆಡಳಿತ ಮಾತ್ರ ಬ್ರಿಟಿಷರಿಗಿತ್ತು. ದೆಹಲಿ ಆಡಳಿತ ಬ್ರಿಟಿಷರಿಗಿತ್ತು, ಪ್ರಾಂತ್ಯಗಳ ಆಡಳಿತ ಭಾರತೀಯರಿಗೆ ಸಿಕ್ತು. ಆಗ ಭಾರತದಲ್ಲಿ 11 ಪ್ರಾಂತ್ಯಗಳಿದ್ದವು. ಇವೇನು 11 ಪ್ರಾಂತ್ಯಗಳಿದ್ದೋ 11 ಪ್ರಾಂತ್ಯಗಳನ್ನೆಲ್ಲವನ್ನ ಸೇರಿಸಿ ಭಾರತವನ್ನು ಒಂದು ಒಕ್ಕೂಟ, ಪ್ರಾಂತ್ಯಗಳ ಒಕ್ಕೂಟ ಎಂದು ಕರೆಯಲಾಯಿತು. ಪ್ರಸ್ತುತ ನಮ್ಮ ಭಾರತವನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಅಂತ ಏನು ಕರಿತೀವೋ, ಆವಾಗ 1935 ಕಾಯ್ದೆಯಲ್ಲಿ ಭಾರತವನ್ನು ಪ್ರಾಂತ್ಯಗಳ ಒಕ್ಕೂಟ ಎಂದು ಕರೆದು ಕೇಂದ್ರದಲ್ಲಿ ಒಕ್ಕೂಟ ಸರ್ಕಾರ ಸ್ಥಾಪನೆಯಾಯಿತು. ನೋಡ್ರಿ, ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರ ಭಾರತೀಯರಿಗೆ ಸಿಕ್ತು, ಒಂದಂಶ. ಎರಡನೇ ಅಂಶ, ಭಾರತವನ್ನು ಪ್ರಾಂತ್ಯಗಳ ಒಕ್ಕೂಟ ಅಂತ ಕರೆಯೋದು. ಇಲ್ಲಿವರೆಗೆ ಅದು ಪ್ರಾಂತ್ಯಗಳ ಒಕ್ಕೂಟ ಆಗಿರಲಿಲ್ಲ. ಈಗ ಅದು ಭಾರತ ಪ್ರಾಂತ್ಯಗಳ ಒಕ್ಕೂಟ ಆಗಿ ಕೇಂದ್ರದಲ್ಲಿ ಒಕ್ಕೂಟ ಸರ್ಕಾರ ಸ್ಥಾಪನೆ ಆಯಿತು. ಈ ಒಕ್ಕೂಟದ ಆಡಳಿತ ಅಂದರೆ ಕೇಂದ್ರದ ಆಡಳಿತ ಬ್ರಿಟಿಷರಿಗೆ ಸಿಗ್ತದೆ. ಅಂದರೆ ಈಗ ಏನು ಮಾಡಬೇಕು? ಕೇಂದ್ರ ಅಧಿಕಾರಗಳ್ಯಾವು ಮತ್ತು ಪ್ರಾಂತ್ಯಗಳ ಅಧಿಕಾರಗಳ್ಯಾವು ಅಂತ ಪಟ್ಟಿ ಮಾಡಬೇಕಲ್ಲ. ಅದಕ್ಕಾಗಿ ಇಲ್ಲಿ 3 ಪಟ್ಟಿಗಳನ್ನು ಮಾಡಿದರು. ಯಾವ ವಿಷಯ ಪಟ್ಟಿಗಳು ಅಂತ ಹೇಳ್ತೀವಿ? ಒಂದು ಒಕ್ಕೂಟ ಪಟ್ಟಿ ಅಂತ ಬರ್ತದೆ, ಎರಡನೇದು ಪ್ರಾಂತ್ಯ ಪಟ್ಟಿ ಅಂತ, ಇನ್ನು ಮೂರನೇದು ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತಾರೆ, ಸಮವರ್ತಿ ಪಟ್ಟಿ ಅಂತ. ಇಲ್ಲಿ ನೋಡ್ರಿ, ಒಕ್ಕೂಟ ಪಟ್ಟಿಯಲ್ಲಿ 59 ವಿಷಯಗಳು, ಪ್ರಾಂತ್ಯ ಪಟ್ಟಿಯಲ್ಲಿ 54 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳು. ಇದು ನಮ್ಮ ಸಂವಿಧಾನದಲ್ಲೆಲ್ಲ, ಇದು 1935 ಕಾಯ್ದೆಯಲ್ಲಿ ಈ ರೀತಿಯಾಗಿ ಅಧಿಕಾರವನ್ನು ವಿಂಗಡಣೆ ಮಾಡಿದರು ಒಕ್ಕೂಟ ಮತ್ತು ಪ್ರಾಂತ್ಯಗಳ ಮಧ್ಯೆ. ಈ ಪಟ್ಟಿಯನ್ನು ಮಾಡಿದ ನಂತರ ಕೆಲವೊಂದಿಷ್ಟು ಅಧಿಕಾರ ಉಳಿತಾವೆ. ಅವುಗಳನ್ನು ನಾವು ರೆಸಿಡ್ಯುವರಿ ಪವರ್ಸ್ ಅಥವಾ ಶೇಷಾಧಿಕಾರಗಳು ಅಥವಾ ಉಳಿಕೆ ಅಧಿಕಾರಗಳಂತ ಕರಿತೀವಿ. 2018 UPSC ಪ್ರಿಲಿಮ್ಸ್ನೊಳಗೆ ಇದೇ ಕ್ವಶನನ್ನು ಕೇಳಿದ್ದಾರೆ. 1935 ಕಾಯ್ದೆ ಅನ್ವಯ ಶೇಷಾಧಿಕಾರಗಳನ್ನು ಯಾರಿಗೆ ಕೊಡಲಾಯಿತು ಅಂತ ಕೇಳಿದ್ದಾರೆ. ಶೇಷಾಧಿಕಾರಗಳನ್ನು ಕೊಟ್ಟದ್ದು ಈ ವೈಸ್ರಾಯನಿಗೆ ಕೊಡಲಾಯಿತು. ಓಕೆ, ವೈಸ್ರಾಯನಿಗೆ ಶೇಷಾಧಿಕಾರಗಳು ಅಥವಾ ಉಳಿಕೆ ಅಧಿಕಾರಗಳು ಸಿಗ್ತವೆ. ಇದೊಂದು ಅಂಶ. ಇದಾದ ನಂತರ ಮುಖ್ಯವಾದಂಥ ಅಂಶ, ಬಹಳ ಮುಖ್ಯವಾದದ್ದು, ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು. ಆಮೇಲೆ ಭಾರತದಿಂದ ಬರ್ಮಾವನ್ನು ಪ್ರತ್ಯೇಕಿಸಲಾಯಿತು. ಭಾರತದಿಂದ ಬರ್ಮಾವನ್ನು ಪ್ರತ್ಯೇಕಿಸ್ರಿ ಅಂತ ಈ ಕಾಯ್ದೆ ಹೇಳಿತ್ತು. ಆದರೆ ಭಾರತದಿಂದ ಬರ್ಮಾವನ್ನು ಪ್ರತ್ಯೇಕಿಸಿದ್ದು 1937ನಲ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ಅಂಶ ನೆನ್ಪಿಟ್ಕೊಳ್ಬೇಕು, ಭಾರತಕ್ಕೊಂದು ಫೆಡರಲ್ ಕೋರ್ಟನ್ನು ಸ್ಥಾಪನೆ ಮಾಡಬೇಕಂತ ಹೇಳಿದರು. ಒಕ್ಕೂಟ ನ್ಯಾಯಾಲಯ ಅಥವಾ ಸಂಯುಕ್ತ ನ್ಯಾಯಾಲಯ ಸ್ಥಾಪನೆ ಮಾಡಬೇಕಂತ ಹೇಳಿದರು. ಈ ಕಾಯ್ದೆ ಅನ್ವಯ 1937ರಲ್ಲಿ ದೆಹಲಿಯಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಯಿತು. ಈ ಫೆಡರಲ್ ಕೋರ್ಟ್ ಇಸ್ ನಥಿಂಗ್ ಬಟ್ ಸುಪ್ರೀಂ ಕೋರ್ಟ್. ಈ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದಾಗ
ಮಾರಿಸ್ ಗ್ವಯರ್ ಅಂತಕ್ಕಂಥ ವ್ಯಕ್ತಿ, ಮಾರಿಸ್ ಗ್ವಯರ್ ಅಂತ. ಇವು ಒಂದಿಷ್ಟು ಮುಖ್ಯವಾದಂಥ ಅಂಶಗಳು 1935 ಕಾಯ್ದೆಯಲ್ಲಿ ಇರ್ತಕ್ಕಂಥವು. ಇನ್ನು ಈ ಕಾಯ್ದೆಯನ್ನು ಭಾರತೀಯರು ಒಪ್ಪಿಕೊಂಡರು, ಆದರೆ ಟೀಕೆ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಈ ಕಾಯ್ದೆಯು ಗುಲಾಮಗಿರಿಯ ಹೊಸಸನ್ನದು. 2018 FDAನಲ್ಲಿ ಇದೇ ಕ್ವಶನ್ ಕೇಳಿದ್ದಾರೆ. ನೆಹರು ಅವರು ಯಾವ ಕಾಯ್ದೆಯನ್ನು ಗುಲಾಮಗಿರಿಯ ಹೊಸ ಕಾಯ್ದೆ ಅಂತ ಕರೆದರು ಅಂತ ಕೇಳಿದಾಗ 1935 ಕಾಯ್ದೆ, ಎ ನ್ಯೂ ಚಾರ್ಟರ್ ಆಫ್ ಸ್ಲೇವರಿ ಅಂತ ಕರೀತಾರೆ. ಎ ನ್ಯೂ ಚಾರ್ಟರ್ ಆಫ್ ಸ್ಲೇವರಿ, ಎ ನ್ಯೂ ಚಾರ್ಟರ್ ಆಫ್ ಸ್ಲೇವರಿ ಅಂತ ಕರೆದ್ರು. ಯಾರು ಕರೆದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ಕರೀತಾರೆ. ಯಾವ ಕಾಯ್ದೆಯನ್ನಂದ್ರೆ 1935 ಕಾಯ್ದೆಯನ್ನು ಎ ನ್ಯೂ ಚಾರ್ಟರ್ ಆಫ್ ಸ್ಲೇವರಿ ಅಂತ ಕರೆಯಲಾಯಿತು. ಓಕೆ, ಒಂದು. ಆಮೇಲೆ ಇದೇ ಜವಾಹರ್ಲಾಲ್ ನೆಹರು ಹೇಳ್ತಾರೆ 1935 ಕಾಯ್ದೆ ಇದೊಂದು ವಾಹನ ಇದ್ದ ಹಾಗೆ. ಎಂಥ ವಾಹನ ಅಂದರೆ ಇದಕ್ಕೆ ಬ್ರೇಕುಗಳಿವೆ, ಸ್ಟೇರಿಂಗ್ ಇದೆ, ಆದರೆ ಎಂಜಿನ್ ಇಲ್ಲ ಅಂತ ಹೇಳಿದರು. ಇದರ ಅರ್ಥ ಇದು ಈ ಕಾಯ್ದೆಯನ್ನು ಯಾವ ಕಡೆ ಬೇಕಾದ ಕಡೆ ತಿರುಗಿಸ್ಬೋದು, ಎಲ್ಲಿ ಬೇಕಾದಲ್ಲಿ ನಿಲ್ಲಿಸ್ಬೋದು, ಆದರೆ ಈ ಕಾಯ್ದೆ ಮುಂದೆ ಹೋಗಲ್ಲ ಅಂತ ಹೇಳಿ, ಅಂದರೆ ಈ ಕಾಯ್ದೆ ನಮ್ಮ ದೇಶಕ್ಕೆ ಅನುಕೂಲ ಆಗಲ್ಲ ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಈ ರೀತಿ ಹೇಳಿದರೆ ಜಿನ್ನ ಹೇಳ್ತಾರೆ. ಜಿನ್ನ ಎಲ್ಲ ಕಡೆ ಓದಿ ನೋಡಿದ್ರು. ಅವ್ರ ಬೇಡಿಕೆ ಏನಾಗಿತ್ತು ಅಂದರೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪ್ರತ್ಯೇಕ ರಾಷ್ಟ್ರವನ್ನು ಪಡೆಯೋದಾಗಿತ್ತು. ಈ ಕಾಯ್ದೆಯಲ್ಲಿ ಎಲ್ಲಿಯೂ ಸಹಿತ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಉಲ್ಲೇಖ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಜಿನ್ನ ಹೇಳಿದ್ರು ಇದೊಂದು ಕೊಳೆತ ಕಾಯ್ದೆ ಅಂತ ಹೇಳ್ತಾರೆ, ಇದೊಂದು ಕೊಳೆತ ರಾಜ್ಯಾಂಗ ಅಂತ ಹೇಳಿದ್ರೆ. ರಾಜಾಜ್ ಹೇಳ್ತಾರೆ ಈ ಕಾಯ್ದೆಯು 1919 ಡಯಾರ್ಕಿ ಅಥವಾ ದ್ವಿಪ್ರಭುತ್ವ ಅಂತ ಹೇಳಿದೆ, ಈ ದ್ವಿಪ್ರಭುತ್ವಕ್ಕಿಂತ ಕೆಟ್ಟದ್ದು ಅಂತೇಳಿ ರಾಜಾಜಿ ಅವರು ಹೇಳ್ತಾರೆ. ನೆನ್ಪಿಟ್ಟುಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾದದ್ದು ಇವೆರಡು. ಈ ಕಾಯ್ದೆಯು ಬ್ರೇಕುಗಳಿರುವ ಆದರೆ ಎಂಜಿನ್ ಇಲ್ಲದ ವಾಹನ ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು ಅವರು. ಇನ್ನು ಈ ಕಾಯ್ದೆಯು ಗುಲಾಮಗಿರಿಯ ಹೊಸಸನ್ನದು, ಎ ನ್ಯೂ ಚಾರ್ಟರ್ ಆಫ್ ಸ್ಲೇವರಿ ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು ಅವರು. ಕೊಳೆತ ರಾಜ್ಯಾಂಗ ಅಂತ ಹೇಳಿದವರು ಜಿನ್ನ. 1919 ಡಯಾರ್ಕಿಗಿಂತ ಕೆಟ್ಟದ್ದು ಅಂತ ಹೇಳಿದವರು ಯಾರಪ್ಪ ಅಂತಂದರೆ ರಾಜಾಜಿ ಅವರು. ಓಕೆ, ಇಲ್ಲಿ ನಾನು ಹೇಳಿದೆ ಪ್ರಾಂತ್ಯಗಳ ಸಂಪೂರ್ಣ ಸ್ವಾಯತ್ತತೆಯನ್ನು ಭಾರತೀಯರಿಗೆ ಕೊಟ್ಟರು ಅಂತ ಹೇಳಿದೆ. ಹಾಗಾದರೆ ಇನ್ನು ಮುಂದೆ ಭಾರತದಲ್ಲಿ ಆಡಳಿತ ಮಾಡೋರು ಯಾರಪ್ಪ ಪ್ರಾಂತ್ಯಗಳಲ್ಲಿ ಅಂತ ಪ್ರಶ್ನೆ ಬಂದಾಗ ಇದೇ ಕಾಯ್ದೆ ಹೇಳಿತು ಭಾರತದಲ್ಲಿನ ಪ್ರಾಂತ್ಯಗಳೇನದಾವೋ ಈ ಪ್ರಾಂತ್ಯಗಳಿಗೆ ಚುನಾವಣೆ ನಡೆಸಬೇಕು ಅಂತ ಹೇಳ್ತಾರೆ. ಭಾರತದಲ್ಲಿನ ಪ್ರಾಂತ್ಯಗಳಿಗೆ ಚುನಾವಣೆಯನ್ನು ನಡೆಸಬೇಕು, ವಿಧಾನಸಭಾ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳಿದ್ರು. ನೆನ್ಪಿಟ್ಟುಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಇದು. 1935 ಕಾಯ್ದೆ ಅನ್ವಯ 1937 ಫೆಬ್ರವರಿನಲ್ಲಿ ಭಾರತದ 11 ಪ್ರಾಂತ್ಯಗಳಿಗೆ ಮೊಟ್ಟ ಮೊದಲ ಬಾರಿಗೆ, ಭಾರತದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯನ್ನು ನಡೆಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆ ನಡೆಯಿತು 1937 ಫೆಬ್ರವರಿನಲ್ಲಿ. ಭಾರತದಲ್ಲಿದ್ದಂಥ ಒಟ್ಟು ಪ್ರಾಂತ್ಯಗಳ ಸಂಖ್ಯೆ 11. ಈ 11 ಪ್ರಾಂತ್ಯಗಳಲ್ಲಿ 6ರಲ್ಲಿ ದ್ವಿಸದನ ಇತ್ತು, ಅಂದರೆ ಬೈ ಕ್ಯಾಮ್ರಲ್ ಅಸೆಂಬ್ಲಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದ್ದರೆ. ಇನ್ನು 5ರಲ್ಲಿ ಕೇವಲ ವಿಧಾನಸಭೆ ಇತ್ತು. ನೋಡೋಣ ಯಾವ 11 ಪ್ರಾಂತ್ಯಗಳು ಅಂತೇಳಿ. ಅದರೊಳಗೆ ಈಗ ಮೊದಲನೆಯದ್ದು ಕಾಶ್ಮೀರ ಅಂತೇಳಿ, ಮೊದಲನೆಯದ್ದು ಕಾಶ್ಮೀರ ಅಂತ ಒಂದು ಪ್ರಾಂತ್ಯ ಇದೆ. ಓಕೆ, ಕಾಶ್ಮೀರ ಅಂತಿದೆ. ಆಮೇಲೆ ಈ ಕಡೆಗೆ UP ಅಂತಿದೆ. UP ಅಂದರೆ ಉತ್ತರ ಪ್ರದೇಶ ಅಲ್ಲ, ಯುನೈಟೆಡ್ ಪ್ರೊವಿನ್ಸ್ ಅಂತ ಹೇಳ್ತೀವಿ. ಯುನೈಟೆಡ್ ಪ್ರೊವಿನ್ಸ್, ಸಂಯುಕ್ತ ಪ್ರಾಂತ್ಯ. ಆಮೇಲೆ ಈ ಕಡೆಗೆ MP ಅಂತ ಬರ್ತದೆ, ನಾಟ್ ಮಧ್ಯಪ್ರದೇಶ್, ಮಿಡಲ್ ಪ್ರೊವಿನ್ಸ್ ಅಂತ ಹೇಳ್ತೀವಿ. ಈಗ ಮಧ್ಯಪ್ರದೇಶ, ಅವಾಗ ಮಿಡಲ್ ಪ್ರೊವಿನ್ಸ್, ಮಧ್ಯ ಪ್ರಾಂತ್ಯ. ಆಮೇಲೆ ಬಿಹಾರ ಅಂತ ಒಂದು ಪ್ರಾಂತ್ಯ ಇದೆ. ಆಮೇಲೆ ಈ ಕಡೆಗೆ ಆಸ್ಸಾಂ ಅಂತಕ್ಕಂಥದ್ದು ಇದೆ, ಆಸ್ಸಾಂ ಅಂತಕ್ಕಂಥದ್ದು. ಆಮೇಲೆ ಈ ಕಡೆಗೆ ಬಂಗಾಳ ಅಂತ ಒಂದು ಪ್ರಾಂತ್ಯ, ಬಂಗಾಳ ಪ್ರಾಂತ್ಯ ಇದೆ. ಆಮೇಲೆ ಈ ಕಡೆಗೆ ಒಡಿಸ್ಸಾ ಅಂತ ಒಂದು ಪ್ರಾಂತ್ಯ ಇದೆ, ಒಡಿಸ್ಸಾ ಅಂತಿದೆ. ಆಮೇಲೆ ಮದ್ರಾಸ್ ಅಂತ ಒಂದು ಪ್ರಾಂತ್ಯ ಇತ್ತು, ಮದ್ರಾಸ್ ಅಂತ ಪ್ರಾಂತ್ಯ. ಆಮೇಲೆ ಈ ಕಡೆಗೆ ಬಾಂಬೆ ಅಂತ ಒಂದು ಪ್ರಾಂತ್ಯ ಬರ್ತದೆ, ಬಾಂಬೆ ಪ್ರಾಂತ್ಯ ಅಂತಿತ್ತು, ಬಾಂಬೆ. ಆಮೇಲೆ ಈ ಕಡೆಗೆ ಈ ಭಾಗದಲ್ಲಿ ಪಂಜಾಬ್ ಅಂತ ಒಂದು ಪ್ರಾಂತ್ಯ.
ಆಮೇಲೆ ಈ ಕಡೆಗೆ ಸಿಂಧ್ ಅಂತ ಒಂದು ಪ್ರಾಂತ್ಯ, 1 2 3 4 5 6 7 8 9 10 11 ಪ್ರಾಂತ್ಯಗಳಿದ್ದು. ಓಕೆ, ಈ 11 ಪ್ರಾಂತ್ಯಗಳಿಗೆ 1937 ಫೆಬ್ರವರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ನಡೆಯಿತು. ನೆನ್ಪಿಟ್ಟುಕೊಡ್ರಿ, ಇಲ್ಲೇನು ಆಸ್ಸಾಂ ಅಂತಿದೇನೋ, ಆಸ್ಸಾಂನಲ್ಲಿ ಮುಸ್ಲಿಂ ಲೀಗ್ನವರಿಗೂ ಬಹುಮತ ಸಿಗಲಿಲ್ಲ, ಕಾಂಗ್ರೆಸ್ನವರಿಗೂ ಬಹುಮತ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇಬ್ಬರೂ ಸೇರಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದರು. ನೆನಪಿರಲಿ, ಆಸ್ಸಾಂನಲ್ಲಿ ಅಂತಹದೇ ಪರಿಸ್ಥಿತಿ ಈ ಸಿಂಧ್ನಲ್ಲಿತ್ತು. ಇಲ್ಲಿಯೂ ಸಹಿತ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಳ್ಳುತ್ತಾರೆ. ಓಕೆ, ಆಮೇಲೆ ಈ ಬಂಗಾಳದಲ್ಲಿ ಕೃಷಕ ಪ್ರಜಾಪಕ್ಷ ಅಂತ ಅಧಿಕಾರಕ್ಕೆ ಬರುತ್ತದೆ. ನೆನಪಿರಲಿ, ಬಂಗಾಳದಲ್ಲಿ ಕೃಷಕ ಪ್ರಜಾಪಕ್ಷ ಅಧಿಕಾರಕ್ಕೆ ಬಂದರೆ ಈ ಪಂಜಾಬಿನಲ್ಲಿ ಯೂನಿಯನಿಸ್ಟ್ ಪಕ್ಷ ಅಂತ ಅಧಿಕಾರಕ್ಕೆ ಬರುತ್ತದೆ. ನೆನಪಿರಲಿ, ಆಸ್ಸಾಂನಲ್ಲಿ ಸಮ್ಮಿಶ್ರ ಸರ್ಕಾರ, ಸಿಂಧ್ನಲ್ಲಿ ಸಮ್ಮಿಶ್ರ ಸರ್ಕಾರ, ಬಂಗಾಳದಲ್ಲಿ ಕೃಷಕ ಪ್ರಜಾಪಕ್ಷ ಅಂತೇಳಿ, ಇಲ್ಲಿ ಪಂಜಾಬ್ನಲ್ಲಿ ಯೂನಿಯನಿಸ್ಟ್ ಪಕ್ಷ ಅಂತೇಳಿ ಅಧಿಕಾರಕ್ಕೆ ಬಂದಿತ್ತು. ಇನ್ನು 7 ಪ್ರಾಂತ್ಯಗಳು ಉಳಿದು, ನಾನು 4 ಹೇಳಿದೆ, 7 ಉಳಿದು. ಆ 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ವಂತ ಬಲದ ಮೇಲೆ, ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತದೆ. ಓಕೆ, 1937ರಲ್ಲಿ ಚುನಾವಣೆ ನಡೆದು 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಇನ್ನುಳಿದಂಥ 4 ನಾನೆಲ್ಲ ಹೇಳಿದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿದೆ. 28 ತಿಂಗಳುಗಳ ಕಾಲ ಎಲ್ಲ ಕಡೆಗೆ, ಅಂದರೆ ಎಲ್ಲ ಪ್ರಾಂತ್ಯಗಳಲ್ಲಿ ಭಾರತೀಯರು ಆಡಳಿತವನ್ನು ಮಾಡಿದರು. ಭಾರತೀಯರ ಆಡಳಿತ ಇತ್ತು. ಪ್ರತಿ ಪ್ರಾಂತ್ಯಕ್ಕೊಬ್ಬ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಮಾಡ್ತಿದ್ರು. ಇವರಿಗೆ ಆಡಳಿತ ಸಿಕ್ಕಿತ್ತು, ಸಂಪೂರ್ಣ ಆಡಳಿತ ಸಿಕ್ಕಿತ್ತು, ಪ್ರಾಂತ್ಯಗಳದ್ದು ಸಂಪೂರ್ಣ ಸ್ವಾಯತ್ತತೆ ಸಿಕ್ಕಿತ್ತು. ಆದರೆ 1939ರ ನವೆಂಬರ್ 1ನೇ ತಾರೀಕಿಗೆ ಕಾಂಗ್ರೆಸ್ ಎಲ್ಲೆಲ್ಲಿ ಇತ್ತೋ ಆಡಳಿತದಲ್ಲಿ ಎಲ್ಲ ಕಡೆಗೆ ತನ್ನ ಮಂತ್ರಿ ಮಂಡಲಗಳಿಗೆ ರಾಜೀನಾಮೆಯನ್ನು ನೀಡಿತ್ತು. ಯಾಕೆ? ಇದೇ ಪ್ರಶ್ನೆ ಕೇಳೋದು. 28 ತಿಂಗಳ ಕಾಲ ಪ್ರಾಂತ್ಯಗಳಲ್ಲಿನ ಆಡಳಿತವನ್ನು ಮಾಡಿದಂಥ ಕಾಂಗ್ರೆಸ್ 1939ರ ನವೆಂಬರ್ 1ನೇ ತಾರೀಕಿಗೆ ತನ್ನೆಲ್ಲ ಮಂತ್ರಿ ಮಂಡಲಗಳಿಗೆ ರಾಜೀನಾಮೆ ನೀಡಲು ಕಾರಣವೇನು ಅಂತ ಕೇಳಿದಾಗ ಬಹಳ ಮುಖ್ಯವಾದ ಕಾರಣ, 2ನೇ ಮಹಾಯುದ್ಧ ಆರಂಭವಾಗಿತ್ತು. ಭಾರತೀಯರ ಒಪ್ಪಿಗೆಯನ್ನು ಪಡೆಯಲಾರದೆ ಭಾರತೀಯ ಸೈನ್ಯವನ್ನು 2ನೇ ಮಹಾಯುದ್ಧದಲ್ಲಿ ಬಳಸಿಕೊಂಡಿದ್ದು, ಅಥವಾ 2ನೇ ಮಹಾಯುದ್ಧದಲ್ಲಿ ಭಾರತವನ್ನು ಸೇರಿಸಿದ್ದು ಕಾಂಗ್ರೆಸ್ ತನ್ನ ರಾಜೀನಾಮೆ ನೀಡಲು ಕಾರಣ ಆಗಿತ್ತು. ಬಹಳ ಇಂಪಾರ್ಟೆಂಟ್. UPSCಯಿಂದ ಹಿಡಿದು ನಮ್ಮ KS, PSI, SDF ಅವರಿಗೆ ಕ್ವಶನ್ ಕೇಳ್ತಾರೆ, ಯಾಕೆ ರಾಜೀನಾಮೆಯನ್ನು ಕೊಟ್ಟರು ಕಾಂಗ್ರೆಸ್ಸಿಗರು ಅಂತೇಳಿ. ಆಗ 1939ರ ಡಿಸೆಂಬರ್ 22ನೇ ತಾರೀಕಿಗೆ ಮುಸ್ಲಿಂ ಲೀಗ್ ಅನ್ಕೊಳ್ತದೆ, ಕಾಂಗ್ರೆಸ್ಸಿಗರೆಲ್ಲ ರಾಜೀನಾಮೆ ಅಂಗೀಕಾರ, ಅದು ಮುಸ್ಲಿಂ ಲೀಗ್ ಆಗುತ್ತಂತೆ, ನಮಗೆ ಇವತ್ತು ಈ ಕಾಂಗ್ರೆಸ್ಸಿಗರಿಂದ ವಿಮೋಚನೆ ಸಿಕ್ತು ಅಂತೇಳಿ ಈ ಡಿಸೆಂಬರ್ 22ನೇ ತಾರೀಕನ್ನು ಡೇ ಆಫ್ ಡೆಲಿವರೆನ್ಸ್ ಅಥವಾ ವಿಮೋಚನಾ ದಿನ ಅಂತೇಳಿ ಮುಸ್ಲಿಂ ಲೀಗ್ ಆಚರಣೆ ಮಾಡ್ತದೆ. ಯಾಕೆ ಆಚರಣೆ ಮಾಡ್ತಂದಾಗ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟದ್ದು. ಇದನ್ನು ಸಹಿತ ಪ್ರಶ್ನೆಯನ್ನು ಕೇಳ್ತಿರ್ತಾರೆ, ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು. ಯಾಕೆ ಮುಸ್ಲಿಂ ಲೀಗ್ ವಿಮೋಚನಾ ದಿನ ಅಂತ ಆಚರಣೆ ಮಾಡ್ತು ಅಂತಂದಾಗ ಕಾರಣ ಗೊತ್ತಿರಬೇಕು. ಕಾಂಗ್ರೆಸ್ ರಾಜೀನಾಮೆ ಕೊಟ್ಟದ್ದು. ಕಾಂಗ್ರೆಸ್ ಯಾಕೆ ರಾಜೀನಾಮೆಯನ್ನು ಕೊಟ್ಟು ಅಂತ ಕೇಳಿದಾಗ 2ನೇ ಮಹಾಯುದ್ಧದಲ್ಲಿ ಭಾರತೀಯರ ಒಪ್ಪಿಗೆಯನ್ನು ಪಡೆಯಲಾರದೆ ಭಾರತೀಯ ಸೈನ್ಯವನ್ನು ಬಳಸಿಕೊಂಡಿದ್ದು ಇಲ್ಲಿ ಇವರು ರಾಜೀನಾಮೆಯನ್ನು ಕೊಡೋದಕ್ಕೆ ಕಾರಣ ಆಗಿರುತ್ತದೆ. ಆದ್ಮೇಲೆ ನಾನು ನೆಕ್ಸ್ಟ್ ಒಂದು ಪ್ರಶ್ನೆ ಬರ್ತಿತ್ತು. ಆ ಪ್ರಶ್ನೆ ಏನು ಬರ್ತಿತ್ತು ಅದನ್ನು ನಾನು ಈಗಲೇ ಹೇಳಿಬಿಟ್ಟೆ. ಆ ಪ್ರಶ್ನೆಯನ್ನು ಮುಂದೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಅದೇ ಯಾವ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ರಾಜೀನಾಮೆಯನ್ನು ನೀಡಿದರು 1939ರ ನವೆಂಬರ್ 1ನೇ ತಾರೀಕಿಗೆ ಅಂತೇಳಿ. ಆದ್ಮೇಲೆ ನಾವೀಗ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, 3ನೆಯ ಪ್ರಶ್ನೆ, ಮೆಹರೌಲಿ ಸ್ತಂಭವು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ, ಬಿ ಪ್ರಾಚೀನ ಕಾಲದ ಕುಶಲಕರ್ಮಿಗಳ ನೈಪುಣ್ಯಕ್ಕೆ ಸಾಕ್ಷಿ, ಸಿ ಅಶೋಕನ ಧರ್ಮಕ್ಕೆ ಸಾಕ್ಷಿ, ಡಿ 1857ರ ದಂಗೆಯನ್ನು ಬ್ರಿಟಿಷರು ದಮನಗೊಳಿಸಿದ್ದಕ್ಕೆ ಸಾಕ್ಷಿ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನು ನೋಡೋಣ. ಪ್ರಶ್ನೆ 3ನೆಯ ಪ್ರಶ್ನೆ ನಾವು ಚರ್ಚೆ ಮಾಡ್ತಾರಲ್ಲ, 3ನೇ ಪ್ರಶ್ನೆ ಇದು ಕೊಟ್ಟದ್ದು ಮೆಹರೌಲಿಯ ಸ್ತಂಭ ಶಾಸನ ಅಥವಾ ಮೆಹರೌಲಿಯ ಸ್ತಂಭ ಅಂತಿದೆ. ಮೆಹರೌಲಿಯ ಸ್ತಂಭ ಶಾಸನ ಅಥವಾ ಮೆಹರೌಲಿಯ ಸ್ತಂಭ ಮುಖ್ಯವಾದದ್ದು, ಇದು ಬಹಳ ಮುಖ್ಯವಾದದ್ದು.
ಪ್ರಾಚೀನ ಭಾರತದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥದ್ದು ಇದು ಮೆಹರೌಲಿಯ ಸ್ತಂಭ ಶಾಸನ ಅಂತೇಳಿ. ಓಕೆ, ನೋಡೋಣ. ಈ ಮೆಹರೌಲಿ ಸ್ತಂಭ ಶಾಸನ ಅಂತ ಏನಿದೆಯೋ ಇದನ್ನ ಹೊರಡಿಸಿದ್ದು ಕ್ರಿಸ್ತ ಶಕ 402ರಲ್ಲಿ. ಕ್ರಿಸ್ತ ಶಕ 402ರಲ್ಲಿ ಇದನ್ನು ಹೊರಡಿಸಲಾಯಿತು. ಇದು ಯಾರ ಕಾಲದ್ದು ಅಂದರೆ ಗುಪ್ತರ ಕಾಲದೊಳಗೊಬ್ಬ 2ನೇ ಚಂದ್ರಗುಪ್ತ ಅಂತ ಬರ್ತಾನೆ. ಗುಪ್ತರ ಕಾಲದ 2ನೇ ಚಂದ್ರಗುಪ್ತ ಅಂತ ಒಬ್ಬ ರಾಜ, ಸಮುದ್ರಗುಪ್ತನ ಮಗ. ಮೂಲ ಹೆಸರು ವಿಕ್ರಮಾದಿತ್ಯ ಅಂತಿತ್ತು. ಆ ವಿಕ್ರಮಾದಿತ್ಯನ ಕಾಲದಲ್ಲಿ ಹೊರಡಿಸಲಾದಂಥ ಒಂದು ಶಾಸನ ಇದು. ಸರಿಸುಮಾರು 16 ಶತಮಾನಗಳು ಕಳೆದವು. 1618 ವರ್ಷ ಕಳೆದಿದೆ. 1618 ವರ್ಷ ಕಳೆದಿದೆ ಶಾಸನವನ್ನು ಹೊರಡಿಸಿ ಅಥವಾ ಈ ಸ್ತಂಭವನ್ನು ನಿರ್ಮಿಸಿ. ಇದು ವಿಶೇಷತೆ ಏನಂತಂದರೆ ಇದು ಕಬ್ಬಿಣದಿಂದ ನಿರ್ಮಿಸಿರತಕ್ಕಂಥ ಒಂದು ಶಾಸನ. ಕಬ್ಬಿಣ ನಿರ್ಮಾಣ ಆಗ್ಯದ. ಈ ಶಾಸನ ಅಂದರೆ ಈ ಸ್ತಂಭ ಸುಮಾರು 23.8 ಅಡಿ ಎತ್ತರ ಇದೆ. ಆಮೇಲೆ 6000 kg ತೂಕ ಇದೆ. 6000 kg ತೂಕವಿರುವ ಶಾಸನ. ಈ ಶಾಸನ 2ನೇ ಚಂದ್ರಗುಪ್ತನು ಕೈಗೊಂಡಿರುವಂಥ ಸೈನಿಕ ಸಾಧನೆಗಳನ್ನು ಕುರಿತು ವಿವರಿಸುತ್ತದೆ. 2ನೇ ಚಂದ್ರಗುಪ್ತನ ಸೈನಿಕ ಸಾಧನೆಗಳನ್ನು ಕುರಿತು ಈ ಶಾಸನ ವಿವರಿಸ್ತದೆ. 2ನೇ ಚಂದ್ರಗುಪ್ತನ ಶಾಸನ ಇದು. ಓಕೆ, 1618 1618 ವರ್ಷ ಆಯಿತು. ಇಂದಿಗೂ ಸಹಿತ ಈ ಶಾಸನವು ತುಕ್ಕಿಡ್ದಿಲ್ಲ. ಇಂದಿಗೂ ಸಹಿತ ಈ ಶಾಸನ ತುಕ್ಕಿಡ್ದಿಲ್ಲ. ಇಂದಿದು ದೆಹಲಿಯಲ್ಲಿ ಕುತುಬ್ ಮಿನಾರ್ ಅಂತ ಏನಿದೆನೋ ಆ ಕುತುಬ್ ಮಿನಾರ್ನ ಸಮೀಪ ಈ ಶಾಸನ ಇದೆ. ನೆನಪಿರಲಿ, ಈ ಶಾಸನ ದೆಹಲಿಯಲ್ಲಿದೆ. ದೆಹಲಿಯಲ್ಲಿ ಕುತುಬ್ ಮಿನಾರ್ನ ಸಮೀಪ ಇದೆ. ಎಸ್, ಆದರೆ 16 ಶತಮಾನಗಳ ಕಳೆದರೂ ಇದು ತುಕ್ಕಿಡ್ದಿಲ್ಲ ಅಂತಂದರೆ ಇದು ಪ್ರಾಚೀನ ಭಾರತದ ಕುಶಲಕರ್ಮಿಗಳ ನೈಪುಣ್ಯಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಅಂದರೆ ಅವರು ಎಷ್ಟೊಂದು ಚಾಣಾಕ್ಷರಾಗಿದ್ದರು, ಎಷ್ಟೊಂದು ನಿಪುಣತೆಯನ್ನು ಹೊಂದಿದ್ರು, ಎಷ್ಟೊಂದು ಸ್ಕಿಲ್ಡ್ ಆಗಿದ್ರು ಅನ್ನೋದಕ್ಕೆ, ಅದರಲ್ಲಿ ವಿಜ್ಞಾನ ಎಷ್ಟೊಂದು ಬೆಳವಣಿಗೆ ಹೊಂದಿತ್ತು ನಮ್ಮ ಪ್ರಾಚೀನ ಭಾರತದಲ್ಲಿ ಅನ್ನೋದಕ್ಕೆ ಒಂದು ಸಾಕ್ಷಿ ಯಾವುದಪ್ಪ ಅಂತಂದರೆ ಈ ಮೆಹರೌಲಿಯ ಸ್ತಂಭ ಶಾಸನ. ಪ್ರಶ್ನೆ ಕೇಳಿದ ಅದನ್ನೇ ಏನು ಕೊಡಿದ್ದಾರೆ, ಇದು ಅಶೋಕನ ಧರ್ಮಕ್ಕೆ ಸಾಕ್ಷಿ, ಅಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳಿಗೆ ಸಾಕ್ಷಿ ಅಂತ ಕೊಡಿದ್ದಾರೆ, 1857 ದಂಗೆಯನ್ನು ಹತ್ತಿಕ್ಕಿದ್ದಕ್ಕೆ ಸಾಕ್ಷಿ ಅಂತ ಕೊಡಿದ್ದಾರೆ. ಇನ್ನೊಂದು ಮುಖ್ಯವಾದ ಏನು ಕೊಡಿದ್ದಾರೆ ಅಂತಂದರೆ ಪ್ರಾಚೀನ ಭಾರತದ ಕುಶಲಕರ್ಮಿಗಳ ನೈಪುಣ್ಯಕ್ಕೆ ಸಾಕ್ಷಿ. 16 ಶತಮಾನ ಕಳೆದರೂ ಅದು ಇಂದಿಗೂ ತುಕ್ಕು ಹಿಡಿದಿಲ್ಲ ಅಂತಂದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಎಷ್ಟೊಂದು ನೈಪುಣ್ಯತೆ, ಎಷ್ಟೊಂದು ಸ್ಕಿಲ್, ಕೌಶಲ್ಯ ಇತ್ತು ಅನ್ನೋದಕ್ಕೆ ಈ ಒಂದು ಶಾಸನ ಉದಾಹರಣೆಯನ್ನು ಕೊಡ್ತದೆ. 6 ಮೆಟ್ರಿಕ್ ಟನ್ ತೂಕವನ್ನು ಹೊಂದಿರತಕ್ಕಂಥ ಶಾಸನ ಇದು. ಅಂದರೆ ಬೃಹತ್ತಾದಂಥ ಕಬ್ಬಿಣ ಸ್ತಂಭವನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಆತ್ಮೀಯರೇ, ಇದು ಒಂದು ಪ್ರಶ್ನೆ. ನಾವೀಗ ಮತ್ತೆ 3ನೇ ಪ್ರಶ್ನೆ ಅಂತ 4ನೇ ಪ್ರಶ್ನೆಯನ್ನು ನೋಡೋಣ. ಇದು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಓಕೆ, ಎಸ್. ಹರ್ಷನಿಗಿಂತ 2ನೇ ಪುಲಿಕೇಶಿಯು ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದ್ದ ಈ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ? ಅಂದರೆ ಹರ್ಷವರ್ಧನಿಗಿಂತಲೂ 2ನೇ ಪುಲಿಕೇಶಿಯ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಈ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ ಅಂತ ಕೊಡಿದ್ದಾರೆ. ಎ, ಹರ್ಷಚರಿತದಲ್ಲಿ ಮಾತ್ರ. ಬಿ, ಐಹೊಳೆ ಶಾಸನದಲ್ಲಿ ಮಾತ್ರ. ಸಿ, ಐಹೊಳೆ ಶಾಸನ ಮತ್ತು ಚೀನಿಯರ ವೃತ್ತಾಂತಗಳಲ್ಲಿ. ಡಿ, ಐಹೊಳೆ ಶಾಸನ, ಚೀನಿಯರ ವೃತ್ತಾಂತ ಮತ್ತು ಹರ್ಷಚರಿತದಲ್ಲಿ ಸಿಗ್ತದೆ ಅಂತ ಕೊಡಿದ್ದಾರೆ. ಇಲ್ಲಿ ಕೊಟ್ಟಂಥ ಪ್ರಶ್ನೆ ಏನಂತ ನೋಡೋಣ. ಇದು ಮೂಲಾಧಾರಗಳಿಗೆ ವರ್ಧನ ಸಾಮ್ರಾಜ್ಯದ ಅಧ್ಯಯನ ಮತ್ತು ನಮ್ಮ ಇಮ್ಮಡಿ ಪುಲಿಕೇಶಿಯ ಅಧ್ಯಯನವನ್ನು ಮಾಡಬೇಕಾದ್ರೆ ಅಲ್ಲಿ ಮೂಲಾಧಾರಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಆಗಿರುತ್ತದೆ. ಇಲ್ಲಿ ನೋಡ್ರಿ, ಈ ಕಡೆಗೆ ಉತ್ತರ ಪ್ರದೇಶದ ಕನೌಜ್ ಅಂತ ಬರ್ತದೆ. ಈ ಉತ್ತರ ಪ್ರದೇಶದ ಕನೌಜ್ ಅಂತ ಏನಿದೆನೋ ಅಲ್ಲೊಬ್ಬ ರಾಜ ಹರ್ಷವರ್ಧನ ಅಂತಿದ್ದ. ಉತ್ತರ ಪತೇಶ್ವರ ಅಂತ ಕರೆದುಕೊಳ್ತಕ್ಕಂಥ ಒಬ್ಬ ರಾಜ. ಅದೇ ಸಮಯದಲ್ಲಿ ಅವನಿಗೆ ಸಮಕಾಲನಾಗಿದ್ದಂಥ ವ್ಯಕ್ತಿ ಇಮ್ಮಡಿ ಪುಲಿಕೇಶಿ, ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥವನು ಇಮ್ಮಡಿ ಪುಲಿಕೇಶಿ ಅಂತೇಳಿ. ಓಕೆ, ಇವರು 2 ಜನ ರಾಜರಿದ್ದರು. ಈತ ಉತ್ತರದ ಬಹುತೇಕ ಭಾಗಗಳನ್ನು ಗೆದ್ದಿದ್ದ. ಆ ಹರ್ಷವರ್ಧನ ತಂದೆ ನೆನಪಿರ್ಬೇಕು ನಿಮಗೆ, ಹಿಂದೆ ಹೇಳಿದ್ದೀನಿ ನಾನು, ಪ್ರಭಾಕರ ವರ್ಧನ ಅಂತ ಇರ್ತಾನೆ. ಆ ಪ್ರಭಾಕರ ವರ್ಧನ ಹೆಂಗಿದ್ನೋ ಪ್ರಬಲನಾಗಿದ್ನೋ ಅದೇ ರೀತಿ ಹರ್ಷವರ್ಧನ ಇದ್ದ. ಒಂದು ಕಡೆ ಹೇಳ್ತಾರೆ
ಈ ವರ್ಧನರು ಹೂಣರೆಂಬ ಜಿಂಕೆಗೆ ಸಿಂಹವಾಗಿದ್ದರು, ಕಾಶ್ಮೀರದ ಅರಸರಿಗೆ ಸುಡುವ ಬೆಂಕಿಯಾಗಿದ್ದರು, ಮಾಳ್ವದ ಅರಸರಿಗೆ ಇರಿಯುವ ಕತ್ತಿಯಾಗಿದ್ದರು, ಗುಜರಾತಿನ ಅರಸರಿಗೆ ಪ್ಲೇಗ್ನಂತೆ ಕಾಡಿದರು ಅಂತ ಹೇಳ್ತಾರೆ ವರ್ಧನ ಅರಸರು. ಅಷ್ಟು ಪ್ರಬಲರಾಗಿರ್ತಕ್ಕಂಥವ್ರು ವರ್ಧನರು, ಬೃಹತ್ತಾದ ಸೈನ್ಯವನ್ನು ಹೊಂದಿರತಕ್ಕಂಥವ್ರು ವರ್ಧನರು. ಅದೇ ಸಮಯದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಪುಲಿಕೇಶಿ ಇದ್ದ. ಇವನೇನು ಸಾಮಾನ್ಯನಲ್ಲ, ಇವನು ದಕ್ಷಿಣದ ಬಹುತೇಕ ಭಾಗಗಳನ್ನ ಗೆದ್ದಿದ್ದ, ವೆಂಗಿಯನ್ನ ಗೆದ್ದಿದ್ದ, ವೆಂಗಿಯ ಚಾಲುಕ್ಯರು ಅಂತ ಮನೆತನ ಸ್ಥಾಪನೆಕಾರನಾಗಿದ್ದ, ಗುಜರಾತಿನ ಭಾಗವನ್ನು ಗೆದ್ದುಕೊಂಡಿದ್ದ ಈತ, ಮಹಾರಾಷ್ಟ್ರದ ಭಾಗವನ್ನು ಗೆದ್ದುಕೊಂಡಿದ್ದ. ಆ ಗುಜರಾತ್ ಮತ್ತು ಮಹಾರಾಷ್ಟ್ರದ ಆಡಳಿತಕ್ಕೆ ತನ್ನ ಸಹೋದರನೊಬ್ಬನನ್ನು ನೇಮಿಸಿದ್ದ. ಅದೆಲ್ಲ ಇರಲಿ ಒಂದು ಕಡೆಗೆ, ನಾವೀಗ ನೋಡೋಣ. ಇಲ್ಲಿ ಒಂದು ಕಡೆಗೆ ಆತ ಅಂದರೆ ಹರ್ಷವರ್ಧನ ಅಂತಿರ್ತಾನೆ. ಹರ್ಷವರ್ಧನ, ಕನೌಜಿನ ರಾಜ ಹರ್ಷವರ್ಧನ ಅಂತಿದ್ದ. ಈ ಹರ್ಷವರ್ಧನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಯಾತ್ರಿಕ ಭೇಟಿ ಕೊಟ್ಟಿದ್ದ, ಹುಯೆನ್ ಸಾಂಗ್ ಅಂತೇಳಿ. ಹುಯೆನ್ ಸಾಂಗ್ ಚೀನಿ ಯಾತ್ರಿಕ ಭೇಟಿ ಕೊಟ್ಟಿದ್ದ. ಅದೇ ಹುಯೆನ್ ಸಾಂಗ್ನು ನಮ್ಮ ಎರಡನೇ ಪುಲಿಕೇಶಿ ಅನ್ನಬಾರ್ದು, ಪುಲಿಕೇಶಿ, ಈ ಎರಡನೇ ಪುಲಿಕೇಶಿಯ ಆಸ್ಥಾನಕ್ಕೂ ಸಹಿತ ಆತ ಭೇಟಿ ಕೊಟ್ಟಿದ್ದ. ನೆನಪಿರಲಿ, ಹುಯೆನ್ ಸಾಂಗ್ ಭಾರತದ 3 ಜನರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಒಬ್ಬ ಹರ್ಷವರ್ಧನ, ಇನ್ನೊಬ್ಬ ಇಮ್ಮಡಿ ಪುಲಿಕೇಶಿ, ಇನ್ನೊಬ್ಬ ಪಲ್ಲವರ 1ನೇ ನರಸಿಂಹವರ್ಮ. ಈ 3 ಜನ ರಾಜರ ಆಸ್ಥಾನಕ್ಕೆ ಭೇಟಿ ಕೊಟ್ಟವನು ಹುಯೆನ್ ಸಾಂಗ್. ಓಕೆ, ಇರಲಿ. ಇನ್ನು ಹರ್ಷವರ್ಧನ ಆಸ್ಥಾನದಲ್ಲೊಬ್ಬ ಒಬ್ಬ ಅವನ ಕವಿ ಇರ್ತಾನೆ. ನೋಡೋಣ ನಾವು ಯಾವ ಕೃತಿಯನ್ನು ಬರದ ಅಂತೇಳಿ, ಅದರ ನಂತರ ನೋಡೋಣ. ಇವನ ಆಸ್ಥಾನ ಕವಿ ಇದ್ದ, ಇವನ ಆಸ್ಥಾನ ಒಬ್ಬ ಮುಖ್ಯವಾದಂಥ ಕವಿ ಇದ್ದ. ಈ ಹರ್ಷವರ್ಧನನು ದಂಡಯಾತ್ರೆಯನ್ನು ಕೈಗೊಳ್ತಾ ಉತ್ತರದ ಎಲ್ಲ ಭಾಗವನ್ನು ಗೆದ್ದುಕೊಂಡು ತನ್ನೊಬ್ಬ ವ್ಯಕ್ತಿಯನ್ನು ನಮ್ಮ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಕಳಿಸಿ ಹೇಳ್ತಾನಂತೆ, ನೀನು ಪ್ರತಿ ವರ್ಷ ನನಗೆ ಇಂತಿಷ್ಟು ಕಪ್ಪವನ್ನು ಕೊಡಬೇಕು, ಅಲ್ಲದೆ ನೀನು ನನಗೆ ಸಾಮಂತನಾಗಬೇಕು ಅಂತ ಹೇಳ್ದ. ಅವಾಗ ಈ ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನ ಪ್ರಶ್ನಿಸಿದ, ಯಾಕೆ, ಯಾವ ಕಾರಣಕ್ಕೆ ನಾನು ಸಾಮಂತ ಆಗಬೇಕು ಅಂತ ಕೇಳಿದಾಗ ಹರ್ಷವರ್ಧನ ಹೇಳಿದಂತೆ, ಒಂದು ವೇಳೆ ಸಾಮಂತ ಆಗಲಿಲ್ಲ ಅಂದರೆ ನನ್ನ ಜೊತೆ ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾನೆ. ಯುದ್ಧವನ್ನು ಮಾಡಬೇಕು ಅಂತ ಏನು ಹೇಳಿದ್ನೋ, ಇವನು ಯುದ್ಧಕ್ಕೆ ಆಹ್ವಾನ ಕೊಟ್ಟನೋ, ಅವನು ಕೊಟ್ಟಂಥ ಆಹ್ವಾನವನ್ನು ಸ್ವೀಕರಿಸಿದಂಥ ನಮ್ಮ ಇಮ್ಮಡಿ ಪುಲಿಕೇಶಿ ಯುದ್ಧಕ್ಕೆ ಸಿದ್ಧನಾದ. ಆ ಯುದ್ಧ ಯಾವ ವರ್ಷ ನಡೆಯಿತು ಅನ್ನೋದ್ರ ಬಗ್ಗೆ ಗೊಂದಲಗಳಿವೆ, ಇಸ್ವಿಯನ್ನು ಕರಾರುವಕ್ಕಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರಿಬ್ಬರ ನಡುವೆ ಕ್ರಿಸ್ತಶಕ 630ರಿಂದ 635 ಅವಧಿಯಲ್ಲಿ ಯಾವುದೋ ಒಂದು ವರ್ಷ ಯುದ್ಧ ನಡೆದದು. ಇದು ಮತ್ತೆ 5 ವರ್ಷ ನಡೀತು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ, ಯುದ್ಧ ನಡೀತು. ಇವರಿಬ್ಬರ ನಡುವೆ ನರ್ಮದಾ ನದಿಯ ದಡದಲ್ಲಿ ಯುದ್ಧ ನಡೆಯಿತು. ನರ್ಮದಾ ನದಿಯ ದಡದಲ್ಲಿ ನಡೆಯಿತು. ಇದನ್ನ ನರ್ಮದಾ ನದಿ ಕಾಳಗ ಅಂತ ಕರೀತಾರೆ. ನರ್ಮದಾ ನದಿ ಕಾಳಗ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಹೈಡಾಸ್ಪಸ್ ಕಾಳಗ ಅಥವಾ ಜೀಲಂ ಕಾಳಗ ಅಂತ ಹೇಳಿದೆ. ಜೀಲಂ ನದಿಯ ದಡದಲ್ಲಿ ನಡೆದದ್ದಕ್ಕಾಗಿ, ಆಮೇಲೆ ಸಿಂಧೂ ನದಿಯ ದಡದಲ್ಲಿ ನಡೆದದ್ದಕ್ಕಾಗಿ ಸಿಂಧೂ ನದಿ ಕಾಳಗ ಅಂತ ಕರೆದಿದ್ರು. ನಮ್ಮ ದೋಣಿ ನದಿಯ ದಡದಲ್ಲಿ ನಡೆದಕ್ಕಾಗಿ ದೋಣಿ ನದಿ ಕಾಳಗ ಅಂತ ಕರೀತಾರೆ. ಹಂಗೆ ಇಲ್ಲಿ ನರ್ಮದಾ ನದಿ ಕಾಳಗ ಅಂತ ನಡೀತದೆ ಇವರಿಬ್ಬರ ನಡುವೆ. ಈ ಯುದ್ಧಕ್ಕೆ ಇಮ್ಮಡಿ ಪುಲಿಕೇಶಿ ಹೊರಟಾಗ ಎಲ್ಲ ರಾಜರು ಮಾತಾಡಿದರಂತೆ, ಅಲ್ಲ ಇವನು ಯಾಕೆ ಬೇಕಾಗಿರಬೇಕು, ಆ ಹರ್ಷವರ್ಧನ ಜೊತೆಗೆ ಯುದ್ಧ ಅಂತ ಮಾತಾಡಿದರು. ಇವನ ಸೈನ್ಯವನ್ನು ಕರ್ನಾಟಕ ಬಲ ಅಂತ ಕರಿತಿದ್ರು. ಅಜೇಯ, ಕರ್ನಾಟಕ ಬಲ ಅಂದ್ರೆ ಅಜೇಯ ಅಂತ ಕರೆಸ್ಕೊಳ್ತಕ್ಕಂಥದ್ದು ಇಮ್ಮಡಿ ಪುಲಿಕೇಶಿಯ ಸೈನ್ಯ. ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗಿ ಯುದ್ಧ ಆರಂಭ ಆಯಿತು. ಇಬ್ಬರ ನಡುವೆ ಯುದ್ಧ ಆರಂಭವಾದಾಗ ಇಮ್ಮಡಿ ಪುಲಿಕೇಶಿಯ ಕರ್ನಾಟಕ ಬಲದ ಮುಂದೆ ಹರ್ಷವರ್ಧನನ ಸೈನ್ಯದ ಆಟ ನಡೆಯಲಿಲ್ಲ. ಈ ಇಮ್ಮಡಿ ಪುಲಿಕೇಶಿಯ ಕರ್ನಾಟಕ ಬಲದ ಮುಂದೆ ಹರ್ಷವರ್ಧನ ಸೈನ್ಯಕ್ಕೆ ಸೋಲಾಯಿತು. ಹರ್ಷವರ್ಧನ ಸೈನ್ಯಕ್ಕೆ ಸೋಲಾಗ್ತದೆ. ಹರ್ಷವರ್ಧನ ಉತ್ತರ ಪತೇಶ್ವರ ಅಂತ ಕರೆಸ್ಕೊಂಡಿರ್ತಕ್ಕಂಥ ಹರ್ಷವರ್ಧನ ಈ ಇಮ್ಮಡಿ ಪುಲಿಕೇಶಿಯ ಮುಂದೆ ಶರಣಾಗಬೇಕಾಯಿತು. ಒಂದು ವೇಳೆ ಇಮ್ಮಡಿ ಪುಲಿಕೇಶಿ ಏನಾದರೂ ಮನಸ್ಸು ಮಾಡಿದರೆ ನರ್ಮದಾ ನದಿಯನ್ನು ದಾಟಿ ಮುಂದೆ ಹೋಗಿ ಅಖಂಡ ಭಾರತವನ್ನು ಆಳಬೇಕಾಗಿತ್ತು. ಆದರೆ ಸಾಮ್ರಾಜ್ಯ ವಿಸ್ತರಣೆಗಾಗಿ ದಂಡೆತ್ತಿ ಬಂದವನು ಹರ್ಷವರ್ಧನನಾಗಿದ್ದರೆ ಸಾಮ್ರಾಜ್ಯದ ರಕ್ಷಣೆಗಾಗಿ ಯುದ್ಧವನ್ನು ಮಾಡಿದವನು ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿಯನ್ನು ದಾಟಿ ಹೋಗಲಿಲ್ಲ. ಇಬ್ಬರು ಒಪ್ಪಂದ ಮಾಡಿಕೊಂಡ್ರು. ಏನಂತ ಒಪ್ಪಂದ? ಇವನು ನರ್ಮದಾ ನದಿಯನ್ನು ದಾಟಿ ಉತ್ತರಕ್ಕೆ ಹೋಗಬಾರ್ದು, ಅವನು ಆ ನರ್ಮದಾ ನದಿಯನ್ನು ದಾಟಿ ದಕ್ಷಿಣಕ್ಕೆ ಬರಬಾರ್ದು. ಈ ಇಬ್ಬರ ರಾಜ್ಯಕ್ಕೆ ಗಡಿ ಯಾವುದಾಗಬೇಕು ಅಂತಂದರೆ ನರ್ಮದಾ ನದಿ ಆಗಬೇಕಂತ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಓಕೆ, ಆ ಸಮಯದಲ್ಲಿ ಈ ಹರ್ಷವರ್ಧನ ಇದ್ದವನು ನಮ್ಮ ಇಮ್ಮಡಿ ಪುಲಿಕೇಶಿಗೆ ಒಂದು ಬಿರುದನ್ನು ಕೊಡ್ತಾನೆ, ಪರಮೇಶ್ವರ ಅಂತೇಳಿ. ಈತನಿಗೆ ಒಂದು ಬಿರುದನ್ನು ಕೊಟ್ಟ, ಪರಮೇಶ್ವರ ಅಂತ ಬಿರುದನ್ನು ಕೊಟ್ಟ. ಆ ಸಮಯದಲ್ಲಿ ಈ ಇಮ್ಮಡಿ ಪುಲಿಕೇಶಿಯ ಆಸ್ಥಾನದಲ್ಲೊಬ್ಬ ಕವಿ ಇದ್ದ, ರವಿಕೀರ್ತಿ ಅಂತ. ಜೈನ ಕವಿ ರವಿಕೀರ್ತಿ ಒಂದು ಶಾಸನವನ್ನು ಹೊರಡಿಸ್ತಾನೆ.
ಆ ಶಾಸನ ಐಹೊಳೆ ಶಾಸನ. ಐಹೊಳೆ ಶಾಸನ, ಎಸ್, ಐಹೊಳೆ ಶಾಸನ ಸಂಸ್ಕೃತ ಭಾಷೆಯ ಶಾಸನ. ಆ ರವಿಕೀರ್ತಿಯು ಐಹೊಳೆಯಲ್ಲಿ ಒಂದು ಮೇಗುತಿ ದೇವಾಲಯ ಅಂತಿದೆ, ರವಿಕೀರ್ತಿ ನಿರ್ಮಿಸಿದ್ದು. ಆ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಶಾಸನವನ್ನು ಕೆತ್ತಿಸಿದ್ದಾನೆ. ಆ ಶಾಸನದಲ್ಲಿ ಈ ಹರ್ಷವರ್ಧನನಿಗೆ ಸಕಲೋತ್ತರನಾಥ ಅಂತ ಕರೀತಾನೆ. ಸಕಲೋತ್ತರನಾಥ ಅಂತ ಕರೆದ. ಸಕಲೋತ್ತರ ನಾಥ ಅಂತ ಅವನಿಗೆ ಬಿರುದನ್ನು ಕೊಡ್ತಾನೆ. ಆದರೆ ಐಹೊಳೆ ಶಾಸನದಲ್ಲಿ ಅವ ಹೇಳ್ತಾನೆ, ಯಾರು ರವಿಕೀರ್ತಿ ಏನು ಹೇಳ್ತಾನೆ ಅಂತಂದರೆ, ನರ್ಮದಾ ನದಿ ಕಾಳಗದಲ್ಲಿ ಹರ್ಷನ ಕುದುರೆಗಳು ಹಾಗೂ ಮದಗಜಗಳು ನೆಗೆದು ಬೀಳುವುದನ್ನು ಕಂಡು ಹರ್ಷವರ್ಧನನು ತನ್ನ ನೆಮ್ಮದಿಯನ್ನು ಕಳೆದುಕೊಂಡ ಹರ್ಷನ ಹರ್ಷವು ಮಂಜಿನಂತೆ ಕರಗಿ ಹೋಯಿತು ಅಂತೇಳಿ ಈ ಶಾಸನದಲ್ಲಿ ಹೇಳ್ತಾರೆ. ಅಂದರೆ ರವಿಕೀರ್ತಿಯ ಐಹೊಳೆ ಶಾಸನದ ಪ್ರಕಾರ ಹರ್ಷವರ್ಧನನಿಗಿಂತ ಇಮ್ಮಡಿ ಪುಲಕೇಶಿಯು ಸೇನಾ ಸಾಮರ್ಥ್ಯದಲ್ಲಿ ಪ್ರಬಲನಾಗಿದ್ದ ಅಂತ ಹೇಳಿದ್ರು ಒಂದು. ಅದೇ ರೀತಿಯಾಗಿ ಹುಯೇನ್ ಸಾಂಗ್ನು ಸಹಿತ ಇದನ್ನೇ ಹೇಳ್ತಾನೆ. ಹೌದು, ಇಮ್ಮಡಿ ಪುಲಕೇಶಿಯ ಸೈನ್ಯ ಪ್ರಬಲವಾಗಿತ್ತು. ನರ್ಮದಾ ನದಿ ಕಾಳಗದಲ್ಲಿ ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನನ್ನು ಸೋಲಿಸಿದ್ದ ಅಂತ ಹೇಳಿದ್ರೆ ಹರ್ಷಚರಿತ ಅಂತ ಒಂದು ಕೃತಿ ಇದೆ. ಬಾಣಭಟ್ಟ ಅಂತ ಬರ್ತಾನೆ. ಬಾಣಭಟ್ಟನು ಬರೆದಂಥ ಹರ್ಷಚರಿತ ಕೃತಿ ಹೇಳುತ್ತದೆ, ಇಲ್ಲ, ಈ ಕಾಳಗದಲ್ಲಿ ಹರ್ಷವರ್ಧನನೇ ಗೆದ್ದಿದ್ದ ಅಂತ ಹೇಳ್ತದೆ. ಜಗತ್ತಿನ ಇತಿಹಾಸದಲ್ಲಿ ಯಾವುದೇ ರಾಜನ ತಗೊಂಡಾಗ ಅವನ ಆಸ್ಥಾನಿಕರು ಅವನು ಹೊಗಳೋದು ಸಹಜ. ಆದರೆ ಭಾರತದ ಇತಿಹಾಸದಲ್ಲಿ ಇದೊಂದು ಘಟನೆ. ಈ ಒಂದು ಘಟನೆಯಲ್ಲಿ ಆ ಬಾಣಭಟ್ಟ ಒಬ್ಬ ಮಾತ್ರ ಇವನು ಹೊಗಳಿದ್ರೆ ಉಳಿದವ್ರು ಯಾರು ಸಹಿತ ಇವನನ್ನು ಹೊಗಳಿಲ್ಲ. ಹೊಗಳಿಲ್ಲ ಅಂದರೆ ಯುದ್ಧದಲ್ಲಿ ಅವನೇ ಗೆದ್ದಿದ್ದ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಉಳಿದವರೆಲ್ಲರೂ ಹೇಳಿದ್ದು ಇಮ್ಮಡಿ ಪುಲಕೇಶಿನೇ ಗೆದ್ದಿದ್ದ, ಇವನು ಸೇನಾ ಸಾಮರ್ಥ್ಯ ಪ್ರಬಲವಾಗಿತ್ತು ಅಂತೇಳಿ. ಹಾಗಾದರೆ ಇಮ್ಮಡಿ ಪುಲಕೇಶಿಯ ಸೇನಾ ಸಾಮರ್ಥ್ಯದ ಬಗ್ಗೆ ವಿವರಿಸೋದು ಯಾವುದ್ಯಾವುದು ಅಂತಂದ್ರೆ, ಒಂದು ಐಹೊಳೆ ಪ್ರಶಸ್ತಿ ಅಥವಾ ಐಹೊಳೆ ಶಾಸನ ಆಗಿದ್ದರೆ, ಇನ್ನೊಂದು ಚೀನಿಯರ ವೃತ್ತಾಂತಗಳು. ಅಂದರೆ ಚೀನಿಯರ ಬರವಣಿಗೆಗಳು ಏನಿದಾವೋ ಅವು ಈ ಇಮ್ಮಡಿ ಪುಲಕೇಶಿಯ ಸೇನಾ ಸಾಮರ್ಥ್ಯದ ಬಗ್ಗೆ ವಿವರಣೆಯನ್ನು ಕೊಡ್ತವೆ. ಹರ್ಷವರ್ಧನಿಗಿಂತಲೂ ಈತನೇ ಪ್ರಬಲನಾಗಿದ್ದ ಅಂತೇಳಿ ಅವು ವಿವರಿಸ್ತವೆ. ಇದನ್ನು ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದಾಗ ಸಿ ಉತ್ತರ ಸರಿಯಾಗಿರ್ತದೆ. ಐಹೊಳೆ ಶಾಸನ ಮತ್ತು ಚೀನಿಯರ ವೃತ್ತಾಂತಗಳು ಇವನಿಗಿಂತ ಇವ ಪ್ರಬಲ ಆಗಿದ್ದ ಅಂತ ವಿವರಣೆಯನ್ನು ಕೊಡ್ತವೆ. ಆತ್ಮೀಯ ವೀಕ್ಷಕರೇ, ಇದು KS ನಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ. ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, 5ನೆಯ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನ 1916ರಲ್ಲಿ ಈ ಕೆಳಕಂಡ ಯಾವ ಅಂಶ ಅಥವಾ ಅಂಶಗಳು ಕಂಡುಬರುವುದಿಲ್ಲ? ಎ, ಹೋಮ್ ರೂಲ್ ಲೀಗ್ ಕಾಂಗ್ರೆಸ್ನಲ್ಲಿ ಸೇರಿದ್ದು. ಬಿ, ಸೌಮ್ಯವಾದಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಮತ್ತೆ ಒಗ್ಗಟ್ಟು ಮೂಡಿದ್ದು. ಸಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ. ಡಿ, ಮಹಾತ್ಮ ಗಾಂಧಿಯವರ ಅಧ್ಯಕ್ಷ ಭಾಷಣ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂಥ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇದು ನಾವಿಲ್ಲಿ ಚರ್ಚೆ ಮಾಡ್ತಿರೋದ್ರಲ್ಲಿ 5ನೆಯ ಪ್ರಶ್ನೆ. ಓಕೆ, ಲಕ್ನೋ ಅಧಿವೇಶನ ಇಸ್ವಿ ಕೊಟ್ಟ ಬಿಟ್ಟಾರ ಅವರು. ಲಕ್ನೋ ಅಧಿವೇಶನ 1916ರಲ್ಲಿ ಈ ಅಧಿವೇಶನ ನಡೀತದೆ. ಈ ಲಕ್ನೋ ಅಧಿವೇಶನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನ. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು AC ಮಜುಮ್ದಾರ್, ಅಂಬಿಕಾ ಚರಣ್ ಮಜುಮ್ದಾರ್ ಅಂತಕ್ಕಂಥವ್ರು. ಈ ಅಧಿವೇಶನ ನಡಿಬೇಕಾದ್ರೆ ಇಲ್ಲಿ ಇಬ್ಬರು ಜನ ವ್ಯಕ್ತಿಗಳು, ಬಾಲ್ ಗಂಗಾಧರ್ ತಿಲಕ್ ಮತ್ತು ಎನಿ ಬೆಸೆಂಟ್ ಅವರು. ಬಾಲ್ ಗಂಗಾಧರ್ ತಿಲಕ್ ಮತ್ತು ಎನಿ ಬೆಸೆಂಟ್ ಇಬ್ಬರು ಜನ ಸೇರಿ ಮಂದಗಾಮಿಗಳನ್ನು ಮತ್ತು ತೀವ್ರಗಾಮಿಗಳನ್ನು ಎಲ್ಲರನ್ನೇ ಅಧಿವೇಶನ ಕರ್ಕೊಂಡ್ಬಂದರು. ಯಾಕಂದರೆ 1907ರಲ್ಲಿ ಸೂರತ್ನಲ್ಲಿ ಕಾಂಗ್ರೆಸ್ ವಿಭಜನೆಯಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತೇಳಿ 2 ಪಂಗಡಗಳಾಗಿದ್ದು ಕಾಂಗ್ರೆಸ್ ವಿಭಜನೆಯಾಗಿತ್ತು. ಸೂರತ್ ಒಡಕು ಅಂತ ಕರಿತೀವಿ. ಇಲ್ಲೇನು ಮಾಡ್ತಾರೆ, ಇವರಿಬ್ಬರು ಜನ ಸೇರಿಕೊಂಡು ಈ ಗರಂ ದಳ ಮತ್ತು ನರಂ ದಳ ಅಂತ ಹೇಳ್ತೀವಿ, ಅಥವಾ ನರಂ ದಳ ಮತ್ತು ಗರಂ ದಳ ಅಂತ 2 ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇವರನ್ನ ಈ ಅಧಿವೇಶನದಲ್ಲಿ ತಂದು ಒಂದು ಮಾಡಿದ್ರು. ಈ ಒಂದು ಮಾಡಿದಾಗ ಇಲ್ಲಿ ಕಾಂಗ್ರೆಸ್ನ ನಾಯಕರಾಗಿ ಆಯ್ಕೆಯಾದವರು ಬಾಲ್ ಗಂಗಾಧರ್ ತಿಲಕ್. ಅಂದರೆ 1916ರ ಲಕ್ನೋ ಅಧಿವೇಶನದ ನಂತರ ಕಾಂಗ್ರೆಸ್ನ ನಾಯಕತ್ವವನ್ನು ಯಾರು ವಹಿಸ್ಕೊಂಡ್ರು ಅಂತ ಕೇಳಿದಾಗ ಬಾಲ್ ಗಂಗಾಧರ್ ತಿಲಕ್ ಅವರು ವಹಿಸ್ಕೊಳ್ತಾರೆ. ಒಂದು ಮುಖ್ಯವಾದ ಅಂಶ ಇದು. ಇದೇ ಅಧಿವೇಶನಕ್ಕೆ ಇವರಿಬ್ಬರ ಪ್ರಯತ್ನದ ಫಲವಾಗಿ, ತಿಲಕ್ ಮತ್ತು ಬೆಸೆಂಟ್ ಅವರ ಪ್ರಯತ್ನದ ಫಲವಾಗಿ, ಅವರ ಮಧ್ಯಸ್ಥಿಕೆಯಲ್ಲಿ
ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಹಿತ ಒಂದೇ ವೇದಿಕೆಯಲ್ಲಿ ಬರ್ತವೆ. ಮುಖ್ಯವಾದ ಅಂಶ ಲಕ್ನೋ ಅಧಿವೇಶನ. ಈ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದೇ ವೇದಿಕೆಯಲ್ಲಿ ಬಂದು ಲಕ್ನೋದಲ್ಲಿ ಈ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಳ್ತವೆ. ಅದನ್ನ ಲಕ್ನೋ ಒಪ್ಪಂದ ಅಂತ ಕರೆದರು. ನೆನಪಿರಲಿ, ಇದನ್ನ ಲಕ್ನೋ ಒಪ್ಪಂದ ಎಂದು ಕರೆಯಲಾಯಿತು. ಹಾಗಾದ್ರೆ ನೋಡ್ರಿ, ಲಕ್ನೋ ಒಪ್ಪಂದ ಯಾವಾಗ ನಡೆಯಿತು? 1916ರಲ್ಲಿ. ಈ ಲಕ್ನೋ ಒಪ್ಪಂದ ನಡೆದಂಥ ಸಮಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? AC ಮಜುಮ್ದಾರ್. ಈ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡವರು ಯಾರು? ತಿಲಕ್ ಮತ್ತು ಬೆಸೆಂಟ್. ಲಕ್ನೋ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ನಡೆಯಿತು. ಇಲ್ಲಿ ಏನೇನು ಪಾಯಿಂಟ್ಸ್ ಹೇಳ್ತಾ ಇದ್ದೀನೋ ಇವೆಲ್ಲವೂ ಹಿಂದಿನ KS, SDA, FDA, PC, PSI, UPSC ಎಕ್ಸಾಮ್ನಲ್ಲಿ ಕೇಳಾಗಿರ್ತಕ್ಕಂಥ ಪ್ರಶ್ನೆಗಳು. ಈಗ ಇಲ್ಲಿ ಏನು ಒಪ್ಪಂದ ಆಯಿತು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಮಧ್ಯೆ? ಆ ಒಪ್ಪಂದದ ಕರಾರುಗಳೇನಂತಂದ್ರೆ, ನಾ ಹಿಂದೆ ನಿಮಗೊಮ್ಮೆ ಮಿಂಟೋ ಮಾರ್ಲೆ ಸುಧಾರಣೆಗಳಂತ ಹೇಳಿದ್ದೀನಿ. ಆ ಮಿಂಟೋ ಮಾರ್ಲೆ ಸುಧಾರಣೆಯಲ್ಲಿ ಅಂದರೆ 1909ರ ಕಾಯ್ದೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ 8 ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ನೀಡಲಾಗಿತ್ತು. ಇವೇನು 8 ಪ್ರತ್ಯೇಕ ಚುನಾವಣಾ ಕ್ಷೇತ್ರ ನೀಡಿದ್ರು, ಈ ಮುಸ್ಲಿಂ ಸಮುದಾಯ ಕೊಟ್ಟಂತ 8 ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಬೆಂಬಲಿಸಬೇಕು ಅಂತಾಯಿತು. ಒಂದು ಕರಾರದು. ಇಲ್ಲಿವರೆಗೆ ಕಾಂಗ್ರೆಸ್ ಅವುಗಳನ್ನ ಬೆಂಬಲಿಸಿರಲಿಲ್ಲ, ಈ ಕಾಂಗ್ರೆಸ್ ಬೆಂಬಲಿಸಬೇಕು. ಒಂದು. ಎರಡನೇದು ಅತಿ ಮುಖ್ಯವಾದದ್ದು, ಕಾಂಗ್ರೆಸ್ಸಿಗರ ಮುಖ್ಯವಾದ ಬೇಡಿಕೆ ಸ್ವರಾಜ್ ಅಂತ ಬೇಡಿಕೆ. ಕಾಂಗ್ರೆಸ್ನ ಸ್ವರಾಜ್ ಹೋರಾಟಕ್ಕೆ ಈ ಮುಸ್ಲಿಂ ಲೀಗ್ನವರು ಬೆಂಬಲಿಸಬೇಕು. ಇವ್ರು ಬೆಂಬಲಿಸಬೇಕು. ಇನ್ನು ಮುಂದೆ ಮುಸ್ಲಿಂ ಲೀಗ್ ಪ್ರತ್ಯೇಕವಾದ ಅಧಿವೇಶನ ನಡೆಸದೆ ಕಾಂಗ್ರೆಸ್ನ ಅಧಿವೇಶನದಲ್ಲಿಯೇ ಪಾಲ್ಗೊಳ್ಬೇಕು ಅಂತ ಕರಾರಾಗ್ತದೆ. ಇದನ್ನ ಲಕ್ನೋ ಒಪ್ಪಂದ ಅಂತ ಕರೆದ್ರು. ಲಕ್ನೋ ಒಪ್ಪಂದ. ಹಾಗಾದ್ರೆ ಈಗ ನೀವು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತೀರಿ. ಆ ಮೊದಲನೇದೇನಿದೆ ಇಲ್ಲಿ ಪ್ರಶ್ನೆಯಲ್ಲಿ? ಮೊದಲನೇದೇನು ಲಕ್ನೋ ಒಪ್ಪಂದಕ್ಕೆ ಲಕ್ನೋ ಅಧಿವೇಶನ ಸಂಬಂಧಪಡೋದು ಕೇಳಾರ. ಮೊದಲನೇದು ಇಲ್ಲಿ ಹೋಮ್ ರೂಲ್ ಲೀಗ್ ಕಾಂಗ್ರೆಸ್ನಲ್ಲಿ ವಿಲೀನ ಆಯಿತು. ನೋ, ವಿಲೀನ ಆಗಿಲ್ಲ. ಇನ್ನು ಮತ್ತೊಂದು ಏನು ಕೊಟ್ಟಿದ್ದಾರೆ ಇಲ್ಲಿ? ಸೌಮ್ಯವಾದಿಗಳು ಮತ್ತು ತೀವ್ರಗಾಮಿಗಳು ಅಥವಾ ತೀವ್ರಗಾಮಿಗಳು ಮಂದಗಾಮಿಗಳು ಒಂದಾದರು ಅಂತಿದೆ. ಸರಿ. ಆಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ ಆಯಿತು ಅಂತಿದೆ. ಅದು ಸರಿ. ನಾಲ್ಕನೇದು ಗಾಂಧೀಜಿಯವರು ಅಧ್ಯಕ್ಷರಾಗಿದ್ರು ಅಂತಿದೆ. ನೋ, AC ಮಜುಮ್ದಾರ್ ಅಧ್ಯಕ್ಷರಾಗಿದ್ರು. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದಾಗ B ಮತ್ತು C ಸರಿಯಾದ ಉತ್ತರಗಳು ಆಗಿರ್ತವೆ. ನೆನ್ಪಿಟ್ಟುಕೊಳ್ಬೇಕು, ಅವೆರಡೂ ಸರಿ. ಉಳಿದದ್ದು ಎರಡು ಏನಾಗ್ಯಾವ? ತಪ್ಪಾಗಿದ್ದಾವೆ. ಈ ಒಪ್ಪಂದ ಆಗಬೇಕಾದ್ರೆ ತಿಲಕ್ ಮತ್ತು ಬೆಸೆಂಟ್ ಎಷ್ಟು ಕಾರಣ ಆಗಿದ್ರೋ ಅಷ್ಟೇ ಕಾರಣ ಆಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಮೊಹಮ್ಮದ್ ಅಲಿ ಜಿನ್ನಾ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದು ಈ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ನಂತರ ಜಿನ್ನಾ ಈ ಲಕ್ನೋ ಒಪ್ಪಂದಕ್ಕೆ ಏನು ಒಪ್ಕೊಳ್ತಾನೋ ಅವಾಗ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಐಕ್ಯತೆ ಮತ್ತೆ ಉಟ್ಕೊಳ್ತದೆ. ಆವಾಗ ಸರೋಜಿನಿ ನಾಯ್ಡು ಹೇಳಿದ್ರು, ಜಿನ್ನಾ ಎಂದರೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯ ರಾಯಭಾರಿ ಅಂತ ಹೇಳಿದ್ರು. ಜಿನ್ನಾ ಎಂದರೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯ ರಾಯಭಾರಿ ಅಂತೇಳಿ ಸರೋಜಿನಿ ನಾಯ್ಡು ಹೇಳಿದ್ರು. ಓಕೆ, ಇದನ್ನ ನೆನ್ಪಿಟ್ಟುಕೊಳ್ಬೇಕು. ಪ್ರಶ್ನೆ ಕೇಳ್ತಾರೆ ಅದನ್ನ. ಜಿನ್ನಾ ಅವರನ್ನ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯ ರಾಯಭಾರಿ ಎಂದು ಕರೆದವರು ಯಾರು ಅಂತ ಕೇಳಿದರೆ ಸರೋಜಿನಿ ನಾಯ್ಡು. ಯಾವ ಸಮಯದಲ್ಲಿ ಅಂತ ಕೇಳಿದರೆ ಲಕ್ನೋ ಒಪ್ಪಂದದ ಸಮಯದಲ್ಲಿ ಹೇಳ್ತಾರೆ. ಇನ್ನು ಉಲ್ಟಾ ಕೇಳುವ ಪ್ರಶ್ನೆಯನ್ನು, ಸರೋಜಿನಿ ನಾಯ್ಡು ಅವರು ಯಾರನ್ನು ಹಿಂದೂ ಮುಸ್ಲಿಂ ಐಕ್ಯತೆಯ ರಾಯಭಾರಿ ಅಂತ ಕರೆದರು ಅಂತ ಕೇಳ್ಬೋದು. ಅವಾಗ ಜಿನ್ನಾ ಅವರನ್ನು ಅಂತ ಹೇಳಬೇಕಾಗ್ತದೆ. ಇದೊಂದು ಪ್ರಶ್ನೆ ಆಗಿತ್ತು. ಇದಕ್ಕೆ ವಿವರಣೆಯನ್ನು ನಾವು ನೋಡಿದ್ವಿ. ಈಗ ಮತ್ತೆ ನಾವು ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, 6ನೇ ಪ್ರಶ್ನೆ. ಎಸ್, ಮೊಘಲರ ಮನ್ಸಬ್ದಾರಿ ವ್ಯವಸ್ಥೆಯು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮೊಘಲರ ಮನ್ಸಬ್ದಾರಿ ವ್ಯವಸ್ಥೆ. ಎ, ನಾಗರಿಕ ಮತ್ತು ಸೇವಾ ವ್ಯವಹಾರಗಳ ಶ್ರೇಣಿ ಪದ್ಧತಿ. B, ಭೂಮಿಯ ಕೊಡುಗೆ, ಇದರಿಂದಾಗಿ ಜಮೀನ್ದಾರಿ ವ್ಯವಸ್ಥೆ ನಿರ್ಮಾಣ. C, ರಾಜಕುಟುಂಬದವರು ಆಚರಿಸುತ್ತಿದ್ದ ಒಂದು ಉತ್ಸವ. D, ಅಕ್ಬರ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಜಾರಿಗೆ ತಂದ ಸುಧಾರಣೆ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಕೇಳಿದ್ದು ಏನು ಅಂತಂದ್ರೆ ಉತ್ತರ ನೀವೇ ಹೇಳ್ತೀರಿ. ಈಗ ಮೊದಲಿಗೆ ಈ ಮನ್ಸಬ್ದಾರಿ ಅಂದ್ರೆ ಏನಂತ ನೋಡೋಣ. ಇದನ್ನ ಇಲ್ಲಿವರೆಗೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳೆಲ್ಲವನ್ನು ನೋಡಿದಾಗ ಒಂದು 40-50 ಸಾರಿ ಇದೆಲ್ಲ ಎಕ್ಸಾಮ್ಸ್ ಒಳಗೆ ಬಂದದ್ದು. ಇದು 45 ಸಾರಿ, ಅಷ್ಟೊಂದು ಇಂಪಾರ್ಟೆಂಟ್ ಇದು. ಮನ್ಸಬ್ದಾರಿ ಪದ್ಧತಿ ಅಂತೇಳಿ. ಮನ್ಸಬ್ದಾರಿ ಪದ್ಧತಿ. ಈ ಮನ್ಸಬ್ದಾರಿ ಪದ್ಧತಿ ಜಾರಿಯಾದದ್ದು 1573 ಅವಧಿಯಲ್ಲಿ. ಅಂದ್ರೆ ಈ ಟೈಮ್ನ್ಯಾಗ ಆಡಳಿತ ನಡೆಸ್ತಿರ್ತಕ್ಕಂಥ ಮೊಘಲ ಚಕ್ರವರ್ತಿ ಯಾರಾಗಿದ್ರಪ್ಪ ಅಂತಂದ್ರೆ ಅಕ್ಬರ್ ಇರ್ತಾನ. ಅಕ್ಬರ್. ಈ ಅಕ್ಬರ್ ಟೈಮ್ನಾಗ ಜಾರಿ ಆಯಿತು. ಮಂಗೋಲಿಯಾ ಅಂತ ಒಂದು ದೇಶ,
ಆ ಮಂಗೋಲಿಯಾದಲ್ಲಿ ಜಾಟ್ ಅಂತ ಒಂದು ಪ್ರದೇಶ, ಮಂಗೋಲಿಯಾದಲ್ಲಿ ಜಾಟ್ ಅಂತ ಪ್ರದೇಶ ಇಂಪಾರ್ಟೆಂಟ್ ಇದು. ಈ ಮಂಗೋಲಿಯಾದ ಜಾಟ್ನಲ್ಲಿ ಏನು ಮಾಡಿದ್ರು ಅಂತಂದರೆ ಮಂಗೋಲಿಯನ್ನರು ಸೈನ್ಯದಲ್ಲಿ ಶ್ರೇಣಿ ವ್ಯವಸ್ಥೆಯನ್ನು ಮಾಡಿದ್ರು. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ನಮ್ಮ ಪೊಲೀಸ್ ವ್ಯವಸ್ಥೆ ಇದೆ, ಹೆಂಗೆ ಒಬ್ಬ PC ಅಂತಿರ್ತಾನೆ, ಪೊಲೀಸ್ ಕಾನ್ಸ್ಟೇಬಲ್, ಆಮೇಲೆ HC ಹೆಡ್ ಕಾನ್ಸ್ಟೇಬಲ್, ಆಮೇಲೆ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್, ಆಮೇಲೆ DYSP, SP, ಹಿಂಗೆ ಶ್ರೇಣಿ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ, ಕೆಳಗಿನಿಂದ ಮೇಲೆ ಹೇಳ್ತಾ ಹೋದೆ. ಹಂಗೆ ಸೈನ್ಯದಲ್ಲಿ ಶ್ರೇಣಿ ವ್ಯವಸ್ಥೆಯನ್ನು ಮಾಡಿದ್ರು ಯಾರು? ಜಾಟ್ರು. ಮಂಗೋಲಿಯಾದ ಜಾಟ್ ಪ್ರದೇಶದಲ್ಲಿ ಸೈನ್ಯದಲ್ಲಿ ಯಾವ ರೀತಿಯಾಗಿ ಶ್ರೇಣಿ ವ್ಯವಸ್ಥೆ ಇತ್ತೋ ಅದೇ ಮಾದರಿಯನ್ನು ಅಕ್ಬರನು ನಮ್ಮ ದೇಶದಲ್ಲಿ ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡ. ಅಂದರೆ ಈ ಮನ್ಸಬ್ದಾರ್ ಅಂತ ಏನು ಪದ ಇದೆಯೋ, ಮನ್ಸಬ್ದಾರ್ ಎಂಬ ಪದದ ಅರ್ಥ ಶ್ರೇಣಿ ಅಂತೇಳಿ, ಮನ್ಸಬ್ದಾರ್ ಪದದ ಅರ್ಥ ಶ್ರೇಣಿ ಅಂತ ಇರ್ತದೆ. ಓಕೆ, ಈ ಅಕ್ಬರನು ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ. ಯಾವ ರೀತಿಯಾಗಿ ಅಂದರೆ, ಒಂದು ಸಿವಿಲ್ ಆಡಳಿತ ಅಥವಾ ನಾಗರಿಕ ಆಡಳಿತದಲ್ಲಿ, ಇನ್ನೊಂದು ಮಿಲಿಟರಿ ಆಡಳಿತದಲ್ಲಿ. ಓಕೆ, ಸಿವಿಲ್ ಆಡಳಿತದಲ್ಲಿ ಮತ್ತು ಮಿಲಿಟರಿ ಆಡಳಿತದಲ್ಲಿ ಅಕ್ಬರನು ಈ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ. ಅದನ್ನು ಮನ್ಸಬ್ದಾರಿ ಪದ್ಧತಿ ಅಂತ ಕರೆದರು. ಅಕ್ಬರನು ಇದೆಲ್ಲವನ್ನ ಜಾರಿಗೆ ತರುವ ಸಮಯದಲ್ಲಿ ಅಕ್ಬರನ ಸೈನ್ಯದ ಮುಖ್ಯಸ್ಥ ಯಾರಾಗಿದ್ದ ಅಂತ ಕೇಳಿದ್ರೆ ಮೀರ್ ಬಕ್ಷಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಕ್ಬರನ ಸೇನೆಯ ಮುಖ್ಯಸ್ಥನಾಗಿದ್ದ. ಇದು ಅವಾಗವಾಗ ಪ್ರಶ್ನೆ ಇರ್ತಿರ್ತದೆ, ನೆನಪಿರಲಿ. ಅಕ್ಬರನ ಕಾಲದ ಸೈನ್ಯದ ಮುಖ್ಯಸ್ಥ ಯಾರು? ಇನ್ನು ಇದನ್ನು ಎಲ್ಲಿಂದ ಎರವಲು ಪಡ್ಕೊಂಡ್ರು ಅಂತ ಕೇಳಿದಾಗ ಮಂಗೋಲಿಯಾದ ಜಾಟ್ ಎಂಬ ಪ್ರದೇಶದಿಂದ ಎರವಲು ಪಡೆದದ್ದಕ್ಕಾಗಿ ಈ ಮನ್ಸಬ್ದಾರಿ ಪದ್ಧತಿಯನ್ನು ಜಾಟ್ ಪದ್ಧತಿ ಅಂತ ಕರೀತಾರೆ. ಏನಂತ ಕರೆದ್ರು? ಇದನ್ನು ಜಾಟ್ ಪದ್ಧತಿ ಅಂತ ಕರೆದ್ರು. ಈಗ ನಿಮಗೆ ಉತ್ತರ ಗೊತ್ತಾಗ್ಯದ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನ್ಸಬ್ದಾರಿ ಅಂತಂದ್ರೆ ಇದೇನು ಹಬ್ಬಲ್ಲ, ಧರ್ಮದ ಆಚರಣೆ ಅಲ್ಲ, ಮತ್ತು ಭೂಮಿ ಕೊಡೋದಲ್ಲ. ಇದೇನು ಸೈನಿಕ ಮತ್ತು ಸಿವಿಲ್ ಆಡಳಿತದಲ್ಲಿ, ಮಿಲಿಟರಿ ಮತ್ತು ಸಿವಿಲ್ ಆಡಳಿತದಲ್ಲಿ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಮನ್ಸಬ್ದಾರಿ ಅಂತ ಕರೆದ್ರು. 1573ರಲ್ಲಿ ಅಕ್ಬರ್ ಜಾರಿಗೆ ತಂದಿದ್ದ. ಮಂಗೋಲಿಯಾದ ಜಾಟ್ನಿಂದ ಎರವಲು ಪಡೆಯಲಾಯಿತು. ಆ ಸಮಯದಲ್ಲಿ ಸೇನೆಯ ಮುಖ್ಯಸ್ಥ ಮೀರ್ ಬಕ್ಷಿ ಅಂತೇಳಿ ಇರ್ತಾನೆ. ಓಕೆ, ಎಸ್, ಇದೊಂದು ಪ್ರಶ್ನೆಯಾಗಿದೆ ಆತ್ಮೀಯ ವೀಕ್ಷಕರೇ. ನಾವೀಗ ಮತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 7ನೆಯ ಪ್ರಶ್ನೆ. ಓಕೆ, ಪ್ರಖ್ಯಾತ ವಿದ್ವಾಂಸ ಅಲ್ಬೆರುನಿಗೆ ಆಶ್ರಯದಾತರಾಗಿದ್ದವರು ಅಂತ ಇದೆ. ಎ ಮೊಹಮ್ಮದ್ ಗೋರಿ, ಬಿ ಮೊಹಮ್ಮದ್ ಗಜ್ನಿ, ಸಿ ಅಲ್ಲಾವುದ್ದೀನ್ ಖಿಲ್ಜಿ, ಡಿ ಮೊಹಮ್ಮದ್ ಬಿನ್ ತುಘಲಕ್ ಅಂತೇಳಿ. ಓಕೆ, 7ನೇ ಪ್ರಶ್ನೆ. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಕೊಟ್ಟಿದ್ದಾರೆ, ಅಲ್ಬೆರುನಿ ಅಂತೇಳಿ. ಈ ಅಲ್ಬೆರುನಿಗೆ ಆಶ್ರಯವನ್ನು ನೀಡಿದ್ದವರು ಯಾರು ಅಂತ. ಅಲ್ಬೆರುನಿಗೆ ಆಶ್ರಯವನ್ನು ನೀಡಿದ್ದವರು ಯಾರು? ಅಫ್ಘಾನಿಸ್ತಾನದ ಗಜ್ನಿ ಎಂಬ ಗ್ರಾಮದ ಒಬ್ಬ ವ್ಯಕ್ತಿ ಮೊಹಮ್ಮದ್ ಗಜ್ನಿ ಅಂತ. ಈ ಮೊಹಮ್ಮದ್ ಗಜ್ನಿ ಕ್ರಿಸ್ತ ಶಕ 1000ರಿಂದ 1027 ಅವಧಿ, ಕ್ರಿಸ್ತಕ 1000ರಿಂದ 1027 ಅವಧಿಯಲ್ಲಿ ಭಾರತದ ಮೇಲೆ 17 ಬಾರಿ ಈತ ದಾಳಿಯನ್ನು ಕೈಗೊಳ್ಳುತ್ತಾನೆ. ಒಂದು ಪ್ರಶ್ನೆ ಸಪರೇಟಾಗಿ ನೋಡೋಣ, ಹೇಳೋದು ಬೇಡ ದಾಳಿಗಳ ಬಗ್ಗೆ. 17 ಬಾರಿ ದಾಳಿಗಳನ್ನು ಕೈಗೊಂಡ ಈ ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಕೈಗೊಂಡ ಎಂದು ಹೇಳುವ ಇತಿಹಾಸಕಾರ ಹೆನ್ರಿ ಇಲಿಯಟ್ ಅಂತ, ನಾಟ್ ಇಡಿಯಟ್, ಹೆನ್ರಿ ಇಲಿಯಟ್ ಅಂತೇಳಿ. ಈತನು ಅಂದರೆ ಗಜ್ನಿಯು ಭಾರತದ ಮೇಲೆ ದಾಳಿಗಳನ್ನೇನು ಕೈಗೊಂಡೋ ಇದೆಲ್ಲವನ್ನ ಸಂಗ್ರಹಿಸಿದಂಥ, ಇತಿಹಾಸದ ಘಟನೆಗಳನ್ನು ಸಂಗ್ರಹಿಸಿದಂಥ ಒಬ್ಬ ವ್ಯಕ್ತಿ ಈ ಅಲ್ಬೆರುನಿ ಅಂತ ಇರ್ತಾನೆ. ಈ ಅಲ್ಬೆರುನಿಯು ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಆತನು ರಚನೆ ಮಾಡಿದಂಥ ಒಂದು ಕೃತಿ ತಾರಿಖ್ ಎ ಹಿಂದ್ ಅಂತೇಳಿ. ನೆನಪಿರಲಿ, ತಾರಿಖ್ ಎ
ಹಿಂದ್ ಅಂತ ಒಂದು ಕೃತಿ ರಚನೆ ಆಯಿತು ಅಲ್ಬೇರುನಿ. ಹಾಗಾದರೆ ಅಲ್ಬೇರುನಿಯು ಯಾರ ಆಸ್ಥಾನದಲ್ಲಿದ್ದ ಅಂತ ಕೇಳಿದಾಗ ಆತನು ಮಹಮ್ಮದ್ ಗಜ್ನಿ ಆಸ್ಥಾನದಲ್ಲಿದ್ದ ಅಂತ ಹೇಳ್ಬೇಕಾಗ್ತದೆ. ಈ ಅಲ್ಬೇರುನಿಗೆ ಆಶ್ರಯ ಕೊಟ್ಟಂಥವನು ಯಾರು ಅಂತಂದರೆ ಆ ಮಹಮ್ಮದ್ ಗಜ್ನಿ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಆತ್ಮೀಯ ವೀಕ್ಷಕರೇ, ಆತನ ಕೃತಿ ತಾರಿಕ್ ಎ ಹಿಂದ್ ಅಂತೇಳಿ. ತಾರಿಕ್ ಅಂದರೆ ಇತಿಹಾಸ, ಹಿಂದ್ ಅಂದರೆ ಹಿಂದೂಸ್ತಾನ್, ತಾರಿಕ್ ಎ ಹಿಂದ್ ಅಂದರೆ ಹಿಂದೂಸ್ತಾನದ ಇತಿಹಾಸ, ಭಾರತದ ಇತಿಹಾಸ. ಆದರೆ ಅದರಲ್ಲಿರೋದು ಈ ಮಹಮ್ಮದ್ ಗಜ್ನಿಯ ದಾಳಿಗಳ ಕುರಿತು. ಓಕೆನಾ? ಅದಲ್ಲದೆ ಈ ಮಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿ ಇನ್ನೊಬ್ಬ ಇತಿಹಾಸಕಾರ ಇದ್ದ, ಉಕ್ತಿ ಅಂತೇಳಿ. ನೆನಪಿರಲಿ, ಮಹಮ್ಮದ್ ಗಜ್ನಿಯ ಆಸ್ಥಾನದ ಇನ್ನೊಬ್ಬ ಇತಿಹಾಸಕಾರ ಉಕ್ತಿ ಅಂತಿರ್ತಾನೆ. ಅದಲ್ಲದೆ ಅವಾಗವಾಗ PC ಮತ್ತು PSI ಎಕ್ಸಾಮ್ಸ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಮಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದ ಪರ್ಷಿಯನ್ ವಿದ್ವಾಂಸ ಯಾರು ಅಂತೇಳಿ. ಮಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದ ಪರ್ಷಿಯನ್ ವಿದ್ವಾಂಸ ಯಾರು ಅಂತ ಕೇಳಿದಾಗ ಅವಾಗಲೂ ಹೇಳಬೇಕು ಅಲ್ಬೇರುನಿ ಅಂತ. ಎಸ್, ಅಲ್ಬೇರುನಿ ಅಂತಕ್ಕಂಥ ವ್ಯಕ್ತಿ. ಇದೊಂದು ಪ್ರಶ್ನೆ ಆಗಿದೆ. ನಾವೀಗ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವುದೇ ಕಾರಣ ಸಮಯ ವ್ಯರ್ಥ ಆಗೋದು ಬೇಡ. 8ನೆಯ ಪ್ರಶ್ನೆ. ಓಕೆ. ಚೌರಿ ಚೌರಾ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡದ್ದನ್ನು ಒಪ್ಪದಿದ್ದವರು ಯಾರು? ಎ ಮೋತಿಲಾಲ್ ನೆಹರು, ಬಿ ಜವಾಹರ್ಲಾಲ್ ನೆಹರು, ಸಿ ಚಿತ್ತರಂಜನ್ ದಾಸ್, ಡಿ ಸುಭಾಷ್ ಚಂದ್ರ ಬೋಸ್ ಅಂತ ಕೇಳಿದರೆ, ಅಂದರೆ ಇಲ್ಲಿ ಸಂಕೇತಗಳನ್ನು ಕೊಟ್ಟಿರ್ತಾರೆ. ABCD ಸರಿ, BCD ಸರಿ, ACD ಸರಿ, ಹಿಂಗೆ ABCD ಎಲ್ಲ ಕೊಟ್ಟಿರ್ತಾರೆ, ಏನೇನೋ ಕೊಟ್ಟಿರ್ತಾರೆ. ಅದಿರಲೊಂದು ಕಡೆಗೆ ಪ್ರಶ್ನೆ ಏನಿದೆ ಅಂತ ನೋಡೋಣ. ನಾವೀಗ ವಿವರಣೆಯನ್ನು ನೋಡೋಣ. ಚೌರಿ ಚೌರಾ ದುರಂತ ಅಂತೇಳಿ. ಚೌರಿ ಚೌರಾ ದುರಂತ. ಈ ಚೌರಿ ಚೌರಾ ದುರಂತದ ಬಗ್ಗೆ ಹೇಳೋದಕ್ಕೆ ಹೋಗಲ್ಲ ನಾನಿವಾಗ, ಅದೊಂದು ಕಡೆಗೆ ಇರಲಿ. ಚೌರಿ ಚೌರಾ ದುರಂತ ಇದು ನಡೆದದ್ದು 1922 ಮಾರ್ಚ್ 12, 1922 ಮಾರ್ಚ್ 12ಕ್ಕೆ ಚೌರಿ ಚೌರಾ ದುರಂತ ನಡೀತದೆ. ಏನು ಎಂತೆಲ್ಲ ಬೇಡ, ಅದು ನೋಡೋಣ. ಮತ್ತೆ ಉತ್ತರ ಪ್ರದೇಶದ ಗೋರಖ್ಪುರ್ನ ಚೌರಿ ಚೌರಾ ಅಂತ ಒಂದು ಸ್ಥಳದಲ್ಲಿ ಇದೊಂದು ಘಟನೆ ನಡೀತದೆ. ಈ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತಗೊಂಡ್ರು. ಅಸಹಕಾರ ಚಳವಳಿಯನ್ನು ಹಿಂತಗೊಂಡದನ್ನು ಯಾರ್ಯಾರು ಒಪ್ಪಲಿಲ್ಲ ಅಂತ ಪ್ರಶ್ನೆ ಇದೆ. ಯಾರು ಒಪ್ಪಲಿಲ್ಲ ಅಂತಿದೆ. ಇಲ್ಲಿ ಅದಾವ ಒಂದು 4 ಜನರ ಹೆಸರನ್ನು ಕೊಟ್ಟಿದ್ದಾರೆ. ನೋಡೋಣ ಯಾರು 4 ಜನ ಅಂತಂದ್ರೆ, ಮೋತಿಲಾಲ್ ನೆಹರು, ಆಮೇಲೆ ಜವಾಹರ್ಲಾಲ್ ನೆಹರು, ಆಮೇಲೆ ಚಿತ್ತರಂಜನ್ ದಾಸ್, ಇನ್ನೊಬ್ಬರು ಸುಭಾಷ್ ಚಂದ್ರ ಬೋಸ್ ಅಂತ ಕೊಟ್ಟಿದ್ದಾರೆ. ಚಳುವಳಿಯನ್ನು ಹಿಂತಗೊಂಡದನ್ನು ಯಾರು ಒಪ್ಪಲಿಲ್ಲ ಅಂತ ಕೇಳಿದ್ದಾರೆ. ಮೊದಲಿಗೆ ಈ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನೋಡೋಣ. ಏನು ಸಡನ್ನಾಗಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತಗೊಂಡ್ರೋ, ಆ ಚಳವಳಿಯನ್ನು ಹಿಂತಗೊಂಡಂಥ ಒಂದು ಕಾರ್ಯವನ್ನು ಸುಭಾಷ್ ಚಂದ್ರ ಬೋಸ್ ಅವರು ರಾಷ್ಟ್ರೀಯ ದುರಂತ ಅಂತ ಕರೆದರು. ರಾಷ್ಟ್ರೀಯ ದುರಂತ ಅಂತ ಕರೀತಾರೆ. ಎಸ್, ಪ್ರಶ್ನೆ ಕೇಳ್ತಾರೆ ಇನ್ನೊಂದು. ಗಾಂಧೀಜಿಯವರು ಚೌರಿ ಚೌರಾ ಘಟನೆಯ ನಂತರ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡದ್ದರ ಕುರಿತು ಸುಭಾಷ್ ಚಂದ್ರ ಬೋಸ್ ಅವರ ಅಭಿಪ್ರಾಯ ಏನಾಗಿತ್ತು ಅಂತ ಕೇಳಿದ್ರೆ, ಅವರದನ್ನು ರಾಷ್ಟ್ರೀಯ ದುರಂತ ಅಂತ ಕರೆದರು. ಅಂದರೆ ಚಳವಳಿ ಹಿಂತೆಗೆದುಕೊಂಡದ್ದನ್ನು ಇವರು ಒಪ್ಪಲಿಲ್ಲ ಅಂತ ಅರ್ಥ. ಹಾಗಂದ್ರೆ ಇದು ಸಹಿತ ಸರಿ. ಆಮೇಲೆ CR ದಾಸ್ ಮತ್ತು ಈ ಮೋತಿಲಾಲ್ ನೆಹರು ಇಬ್ಬರು ಜನ ಒಂದೇ ತರಹದ ತತ್ವ ಸಿದ್ಧಾಂತಗಳನ್ನು, ಒಂದೇ ತರಹದ ಹೋರಾಟದ ಮಾರ್ಗಗಳನ್ನು ಅಳವಡಿಸಿಕೊಂಡವರು. ಮೋತಿಲಾಲ್ ನೆಹರು ಈ ಗಾಂಧೀಜಿಯವರು ಚಳವಳಿ ಹಿಂತೆಗೆದುಕೊಂಡದ್ದನ್ನು ಕುರಿತು ಹೇಳ್ತಾರೆ. ಪ್ರೀತಿಯ ಮಹಾತ್ಮ ಗಾಂಧಿಯವರೇ, ಕಾಶ್ಮೀರದ ತಪ್ಪಲಿನ ಒಂದು ಹಳ್ಳಿ ಅಹಿಂಸೆಯನ್ನು ಆಚರಣೆ ಮಾಡಲಿಲ್ಲವೆಂದು ಕನ್ಯಾಕುಮಾರಿಯ ಹಳ್ಳಿಗೆ ಶಿಕ್ಷೆ ನೀಡುತ್ತೀರಿ ಅಂತ ಕೇಳಿದರು. ಕಾಶ್ಮೀರದ ತಪ್ಪಲಿನ ಒಂದು ಹಳ್ಳಿ ಅಹಿಂಸೆಯನ್ನು ಆಚರಣೆ ಮಾಡಲಿಲ್ಲವೆಂದು ಕನ್ಯಾಕುಮಾರಿಯ ಹಳ್ಳಿಗೆ ಶಿಕ್ಷೆ ನೀಡುತ್ತೀರಿ ಅಂತ ಕೇಳಿದವರು ಈ ಮೋತಿಲಾಲ್ ನೆಹರು ಅವರು. ಮೋತಿಲಾಲ್ ನೆಹರು ಹೇಳಿದ್ದನ್ನು CR ದಾಸ್ ಒಪ್ಕೊಂಡ್ರು. ಅಂದ್ರೆ ಇವರು ಚಳವಳಿ ಹಿಂತಗೊಂಡದನ್ನು ಒಪ್ಪಲಿಲ್ಲ, ಇವರು ಚಳವಳಿ ಹಿಂತಗೊಂಡದನ್ನು ಒಪ್ಪಲಿಲ್ಲ. ಮೋತಿಲಾಲ್ ನೆಹರು, CR ದಾಸ್ ಮತ್ತು ಈ ಸುಭಾಷ್ ಚಂದ್ರ ಬೋಸ್, ಈ 3 ಜನರನ್ನ ಬದಲಾವಣೆ ಬಯಸುವವರ ಗುಂಪು ಅಂತ ಕರೆಯಲಾಯಿತು. ಇವರು
ಬದಲಾವಣೆ ಬಯಸುವವರ ಗುಂಪು ಅಂತ ಕರೆಯಲಾಯಿತು. ಇದೇ ಬದಲಾವಣೆ ಬಯಸುವವರ ಗುಂಪು 1923ನಲ್ಲಿ ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡುತ್ತದೆ. ಹೇಳಿದ್ದೀನಿ ಹಿಂದೂ ಅಭಿಮಾನತರ ಬಗ್ಗೆ. ಓಕೆ, ಇನ್ನು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎ, ಇವರು ಒಪ್ಪಲಿಲ್ಲ. ಆಮೇಲೆ ಸಿ, ಅವರು ಒಪ್ಪಲಿಲ್ಲ. ಆಮೇಲೆ ಡಿ, ಇವರು ಒಪ್ಪಲಿಲ್ಲ. ಚೌರಿ ಚೌರ ಘಟನೆ ನಂತರ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡದ್ದನ್ನು ಇವರು ಒಪ್ಪಲಿಲ್ಲ. ಆದರೆ ಈ ಜವಾಹರ್ಲಾಲ್ ನೆಹರು ಮಾತ್ರ ಆ ಸಮಯದಲ್ಲಿ ಇನ್ನೂ ಬೆಳಕಿಗೆ ಬಂದಿರಲಿಲ್ಲ. ಇನ್ನೂ ಅಷ್ಟೊಂದು ಹೋರಾಟದಲ್ಲಿ ಇವರು ಭಾಗಿಯಾಗ್ತಿರ್ಲಿಲ್ಲ. ಅಲ್ಲಿ ಅವ್ರ ಬಗ್ಗೆ ಹೇಳೋ ಪ್ರಶ್ನೆಯೇ ಬರಂಗಿಲ್ಲ. ಇವ್ರು ಒಪ್ಪಲಾರದವ್ರು ಈ 3 ಜನ ಅಂತೇಳಿ ನೆನ್ಪಿಟ್ಟುಕೊಳ್ಬೇಕಾಗ್ತದೆ. ಓಕೆ, ನಾವೀಗ ಲಾಸ್ಟ್ ಇನ್ನೊಂದು ಸಣ್ಣ ಪ್ರಶ್ನೆಯನ್ನು ನೋಡೋಣ. ಓಕೆ, 9ನೇ ಪ್ರಶ್ನೆ. ಎಸ್, ಕ್ರಿಶ್ಚಿಯನ್ನರು ಮತ್ತು ಸಾಂಬಾರ ಪದಾರ್ಥಗಳನ್ನು ಹುಡುಕಿಕೊಂಡು ನಾವು ಭಾರತಕ್ಕೆ ಹೋಗುತ್ತಿದ್ದೇವೆ ಎಂದು ಘೋಷಿಸಿದವರು ಯಾರು? ಎ, ಪೋರ್ಚುಗೀಸರು. ಬಿ, ಡಚ್ಚರು. ಸಿ, ಫ್ರೆಂಚರು. ಡಿ, ಇಂಗ್ಲೀಷರು ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಸರಿ ಉತ್ತರ ಪೋರ್ಚುಗೀಸರು. ಡೈರೆಕ್ಟ್ ನಾವು ಉತ್ತರನ ಹೇಳ್ಬಿಡ್ತೀನಿ. ಸರಿ ಉತ್ತರ ಪೋರ್ಚುಗೀಸರು. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಒಂದು ಟಾಪಿಕ್ ಒಳಗೆ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಭಾರತಕ್ಕೆ ನಾವು ಕ್ರಿಶ್ಚಿಯನ್ರನ್ನು ಮತ್ತು ಈ ಸಾಂಬಾರ ಪದಾರ್ಥಗಳನ್ನು ಹುಡುಕಿಕೊಂಡು ಹೊರಟಿದ್ದೀವಿ ಅಂತೇಳಿ ಇವರು ಹೇಳ್ತಾರೆ. ಯಾರು? ಪೋರ್ಚುಗೀಸರು ಹೇಳಿದರು. ನಾವು ವಿವರಣೆಯನ್ನು ಕೊಡೋದಕ್ಕೆ ಹೋಗಲ್ಲ. ಇವಾಗ ಆ ಒಂದು ವಿಡಿಯೋವನ್ನು ನೀವು ನೋಡಿರಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ಹಾಕಿರ್ತೀನಿ ಲಿಂಕನ್ನು. ಆ ಲಿಂಕ್ ಮೂಲಕ ಹೋಗಿ ನೀವು ವಿಡಿಯೋವನ್ನು ನೋಡ್ಬೋದು. ಸರಿಯಾದ ಉತ್ತರ ಯಾವುದು ಅಂತಂದರೆ ಪೋರ್ಚುಗೀಸರು ಅಂತೇಳಿ. ಆತ್ಮೀಯ ವೀಕ್ಷಕರೇ, ಇಲ್ಲಿವರೆಗೆ ನೀವೊಂದು ವಿಡಿಯೋವನ್ನು ನೋಡಿದ್ರಿ. ನೀವು ಆವಾಗಿಂದ ಇಲ್ಲಿವರೆಗೆ ವಿಡಿಯೋ ನೋಡಿದಿರಿ ಅಂತಂದ್ರೆ ನಿಮ್ಮಲ್ಲಿ ಏನೋ ಒಂದು ನಂಬಿಕೆ ಇದೆ. ವಿಡಿಯೋ ನೋಡಿದರೆ ನಮಗೆ ಎಕ್ಸಾಮ್ನಾಗ ಇನ್ನೂ ಹೆಚ್ಚಿನ ಮಾರ್ಕ್ಸ್ ಬರ್ಬೋದು ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆಯೊಂದಿಗಿನ ವಿಡಿಯೋವನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಹೇಳ್ತಾರೆ, ನಂಬು ನಂಬೆಲೆ ಮನವೇ ನಂಬುಗೆಯ ಸಾಧನವು ಸಾಂಬೊಂಡಲಿಸುವುದಕ್ಕೆ ಅಂತೇಳಿ. ದೇವ್ರನ್ನ ಉಳಿಸೋದಕ್ಕೆ ಅತಿ ದೊಡ್ಡ ಸಾಧನೆ ಯಾವುದು ಅಂತಂದರೆ ನಂಬಿಕೆ ಅಂತ ಹೇಳ್ತಿರ್ತಾರೆ. ಆ ನಂಬಿಕೆ ಅನ್ನೋದೊಂದು ನಿಮ್ಮಲ್ಲಿ ಇದ್ರೆ ನೀವು ಎಂಥ ಬೇಕಂಥದ್ದನ್ನು ಸಾಧಿಸಬಹುದು, ಎಂಥ ಬೇಕಂಥದ್ದನ್ನು ನೀವು ಗೆಲ್ಲಬಹುದು ಅಂತೇಳಿ. ಮತ್ತು ನಂಬಿಕೆನೇ ಇರಲಿಲ್ಲ ಅಂತಂದರೆ ನಾವೇನೂ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತೀನಿ. ಆದ್ಮೇಲೆ ನಾವಿನ್ನೂ ಸುಮಾರು ಇನ್ನೊಂದು 8-10 ಪ್ರಶ್ನೆಗಳು, ಮುಖ್ಯವಾದ ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ. ಅದನ್ನು ನಾವು ನಾಳೆ ಮತ್ತೆ ಸರಿಯಾಗಿ ಇದೇ ಸಮಯಕ್ಕೆ ಅಂದರೆ 9 ಗಂಟೆಗೆ ಆ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ. ಅದರಲ್ಲೇ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಬಿಟ್ಟಿದ್ದೀನಿ ಅಂದರೆ ಅವರು ರಿಪೀಟ್ ಆಗ್ಯಾವ ಅಂತ ಅರ್ಥ. ಮತ್ತು ಹಂಗೇನಾದರೂ ಉಳಿದು ಅಂದ್ರೆ ಮತ್ತೆ ನಾವು ನೋಡೋಣ. ಇವತ್ತು ಮತ್ತು ನಾಳೆ 2 ದಿನ ಆದರೆ ಸಂಪೂರ್ಣವಾಗಿ KS ಪ್ರಿಲಿಮ್ಸ್ನಲ್ಲಿ ಕೇಳಲಾಗುತ್ತೆ ಇತಿಹಾಸ ಎಲ್ಲ ಪ್ರಶ್ನೆಗಳು ಮುಗಿತವೆ. ಮುಗಿದ ನಂತರ ಮತ್ತೆ ನಾವು ಬೇರೆ ವಿಷಯಗಳನ್ನು ತೊಗೊಂಡು SDA, FDA, PC, PSI, KS ಎಲ್ಲ ಪರೀಕ್ಷೆಗಳು ಉಪಯುಕ್ತ ಆಗ್ತಕ್ಕಂಥ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಜನರಲ್ GK ಸಂಬಂಧಪಟ್ಟಂಥ ಎಲ್ಲವುಗಳನ್ನು ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಾಗಿ ಮುಂದುವರಿಲಿ. ಅದಲ್ಲದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಎಂಬ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಓಕೆ, ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆಲ್ರಿಗೂ ನಮಸ್ಕಾರ, ಶುಭರಾತ್ರಿ.